ಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಉಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ. ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ, ನೇಗಿಲ ಯೋಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಶರಣಬಸವ ಪಾಟೀಲ್ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಂಜನೇಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ಪೇಟೆ ಧಾರಣೆ ಹಾಗೂ ಹವಾಮಾನ ವರದಿ. 7:20 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ಬಳಗಾನೂರು ಗ್ರಾಮದ ಬಸವರಾಜ್ ಸಾಲ್ವಾಡಗಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ. ಬೃಂದಾವನ ಸಾವಯವ ತೋಟಗಾರಿಕೆ ರೈತ ಉತ್ಪಾದಕ ಕಂಪನಿ ರಾಯಚೂರು ಇದರ ಕಾರ್ಯಚಟುವಟಿಕೆ ಕುರಿತು ಅಧ್ಯಕ್ಷರಾದ ಶ್ರೀ ಕೆ ಶರಣಬಸವ ಪಾಟೀಲ್ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಂಜನೇಯ ಅವರೊಂದಿಗೆ ಸಂದರ್ಶನ ಕೇಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬೃಂದಾವನ ಸಾವಯವ ತೋಟಗಾರಿಕೆ ರೈತ ಉತ್ಪಾದಕ ಕಂಪನಿ ಅಂಥೇಳಿ ನಮ್ಮ ರಾಯಚೂರು ನಗರದಲ್ಲಿ ಪ್ರಾರಂಭವಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಹಲವಾರು ರೈತ ಉತ್ಪಾದಕ ಕಂಪ್ನಿಗಳು ಪ್ರಾರಂಭ ಆಗಿದ್ದಾವೆ. ಇಲ್ಲಿವರೆಗೆ ಸಾಕಷ್ಟು ಕಂಪ್ನಿಗಳು ಸಹ ತಮ್ಮ ರೈತರ ಒಂದು ಹಿತದೃಷ್ಟಿಯಿಂದ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾವೆ. ಅದೇ ರೀತಿ ಇತ್ತೀಚೆಗೆ ಪ್ರಾರಂಭವಾದಂಥ ಬೃಂದಾವನ ಸಾವಯವ ತೋಟಗಾರಿಕೆ ರೈತ ಉತ್ಪಾದಕ ಕಂಪ್ನಿ ನಿಯಮಿತ ರಾಯಚೂರು, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದರೆ ಚೇರ್ಮನ್ ಆದಂಥ ಶ್ರೀ ಶರಣಗೌಡ ಪಾಟೀಲ್ರು, ಹಾಗೆಯೇ ಈ ಒಂದು ಕಂಪ್ನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಆಂಜನೇಯ ಇವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಬೃಂದಾವನ ಸಾವಯವ ರೈತ ಉತ್ಪಾದಕ ಕಂಪನಿ ಯಾಕೆ ಹುಟ್ಟಾಕಿದ್ರು, ಏನೆಲ್ಲ ಒಂದು ಯೋಜನೆಗಳಿದ್ದಾವೆ, ರೈತರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಾವಯವ ರೈತರಿಗೆ ಯಾವ ರೀತಿ ಇದು ಮುಂದಿನ ದಿನಗಳಲ್ಲಿ ಒಂದು ಉತ್ತೇಜಕವಾಗಿ ಕೆಲಸ ಮಾಡ್ತಾ ಇದೆ, ಏನೆಲ್ಲ ಯೋಜನೆಗಳು ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ರೈತ ಉತ್ಪಾದಕ ಕಂಪನಿಯನ್ನು ಪ್ರಾರಂಭ ಮಾಡಿದರು ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದಂಥ ಶರಣಗೌಡ ಪಾಟೀಲ್ರಿಗೂ ಮತ್ತು ಆಂಜನೇಯ ಇವರಿಗೂ
ಎಲ್ಲ ಒಂದು ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್, ತುಂಬ ಧನ್ಯವಾದ ಸರ್. ಶರಣಗೌಡ್ರೆ, ಮೊದಲನೇದಾಗಿ ಹೇಳಿ, ಬೃಂದಾವನ ಸಾವಯವ ರೈತ ಉತ್ಪಾದಕ ಕಂಪನಿ ಅಂತೇಳಿ ತಾವು ಹುಟ್ಟಾಕಿದ್ರಿ. ಯಾಕೆ ಇದನ್ನ ಮಾಡಬೇಕು ಅಂತೇಳಿ ಪರಿಕಲ್ಪನೆ ಬಂತು? ಇದಕ್ಕೆ ಯಾಕೆ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರಿ? ಸರ್, ತಾವು ಹೇಳೋದು ನಿಜ. ಯಾಕಂದರೆ ಈಗ ನೋಡಿ, ನಾವು ಸುಮಾರು 25 ವರ್ಷದಿಂದ ನಾನು ಒಕ್ಕಲ್ತನ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಾನು ಕಂಡು ಬಂದಿದ್ದೇನೆಂದರೆ, ರೈತರು ಏನು ಮಾಡ್ತಾರೆ, ಯಾವುದೋ ರೀತಿಯಲ್ಲಿ ಸೀಸನ್ ವೈಸ್ ನೋಡಿಕೊಂಡು ಯಾವುದೋ ಒಂದು ಬೆಳೆ ಹಾಕ್ತಾರೆ. ಬೆಳೆ ಹಾಕ್ಬಿಟ್ಟು ನಂತರ ರೋಗ ರುಜಿನಗಳಿರ್ತವೆ, ಎಲ್ಲ ಮುಂದಾದ್ಮೇಲೆ ಕೊನೆಯ ಹಂತಕ್ಕೆ ಕಟಾವಾದ್ಮೇಲೆ ಮಾರಾಟಕ್ಕೆ ಬರ್ತಾರೆ. ಬಟ್ ಅಲ್ಲಿ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ರೈತರು. ಸೊ ಅಲ್ಲಿ ಏನು ಕೇಳ್ತಾರೆ ರೇಟು, ಆ ರೇಟಲ್ಲಿ ನಾವು ಕೊಡಲೇಬೇಕು. ಇಲ್ಲಾಂದರೆ ನಮ್ಮಲ್ಲಿ ಸಾಮರ್ಥ್ಯ ಇರಬೇಕು, ನಮ್ಮ ಹತ್ರ ಗೋಡಾನ್ಸ್ ಇರಬೇಕು, ನಾವು ಸ್ಟಾಕ್ ಇಟ್ಕೊಂಡು ನಂತರ ಒಂದು 5-6 ತಿಂಗಳಾದಮೇಲೆ ಮಾರಾಟ ಮಾಡಿ. ಬಟ್ ಆ ಥರ ಆಗಲ್ಲ ರೈತರಿಗೆ. ಸೊ ಹೀಗಾಗಿ ಈ ಸರ್ಕಾರ, ಕೇಂದ್ರ ಸರ್ಕಾರ ಏನು ರಚನೆ ಮಾಡಿದೆ ಬಹಳ ಚೆನ್ನಾಗಿದೆ. ಇದು ಪೂರಾ ಇದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಮಾಹಿತಿ ಇಲ್ಲ. FPC ಅಂತ ಮಾಡಿದೆ, ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನಿ. ಇದು ಇಷ್ಟು ಚೆನ್ನಾಗಿದೆ ಅಂದರೆ, ನಾವೇ ರೈತರು ಒಗ್ಗೂಡಿಸಿ ನಮ್ಮದೇ ಒಂದು ಸಂಘಟನೆ ಮಾಡಿಕೊಂಡು ಇದ್ರ ಮುಖಾಂತರ ಏನದಲ್ಲ ನಾವು ಸಾಕಷ್ಟು ಉಪಲಬ್ಧಿ ಮಾಡ್ಕೋಬಹುದು, ಮಾರಾಟ ಮಾಡ್ಕೊಳ್ಳಿಕ್ಕೆ. ಈಗ ನೋಡಿ ಎಕ್ಸಾಂಪಲ್, ಈಗ ನಮ್ಮ ಹತ್ರ ರೈತರು ಯಾರ್ಯಾರು ಬೆಳೆ ಬೆಳೀತಾ ಇದ್ದಾರೆ, ನಾವೇನು ಮಾಡ್ತೀವಿ, ಆ ಬೆಳೆನ ತೊಗೊಂಡು ಡೈರೆಕ್ಟಲ್ಲಿ ಮಾರ್ಕೆಟ್ ಲಿಂಕೇಜ್ ಮಾಡ್ತೀವಿ. ಈ ಇಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಇದೆ ಅಂದರೆ, ಈಗ ಅಡ್ವಾನ್ಸ್ ಆಗಿ ರೈತರು ಯಾವ್ದು ಬೆಳೆ ಬೆಳೀತಾ ಇದ್ದಾನೆ ಅಂದರೆ, ಎಷ್ಟು ಲ್ಯಾಂಡ್ ಹೋಲ್ಡಿಂಗ್ ಇದೆ, ಅದನ್ನೆಲ್ಲ ಮಾಹಿತಿ ನಾವು ಇಟ್ಕೊಂಡ್ರೆ ನೇರವಾಗಿ ನಾವು ಆ ಬೆಳೆ ಬರೋಕ್ಕಿಂತ ಮುಂಚೂಣಿಯಾಗಿ ನಾವು ಮಾರ್ಕೆಟ್ನ ಲಿಂಕೇಜ್ ಮಾಡ್ಬೋದು. ಸೊ ಎಲ್ಲಿಯಾದರೂ ಮಾರ್ಕೆಟ್ ಹೋಗೇ ಹೋಗುತ್ತೆ. ನಾವು ಕೊಳ್ಳಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಕೊಡ್ತೀವಿ, ಬೇರೆಯವರಿಂದ ಬೇರೆಯವ್ರಿಗೆ ಹೋಗೇ ಹೋಗುತ್ತೆ. ಅದೇ ನೇರವಾಗಿ ರೈತರು ಮಾಡಿದ್ರೆ ಏನಾಗುತ್ತೆ, ಮಧ್ಯವರ್ತಿಗಳ ಕಾಟ ತಪ್ಪುತ್ತೆ. ಇದರಿಂದ ರೈತನಿಗೆ ಏನದಲ್ಲ ಲಾಭ ಜಾಸ್ತಿ ಸಿಗುತ್ತೆ. ಇದರಿಂದ ಸ್ವಲ್ಪ ರೈತನಿಗೆ ಏನು ಬೇಕಾಗಿರೋದು ಅಂದರೆ, ಒಂದು ಆರ್ಥಿಕತೆಯಾಗಿ ಸ್ವಲ್ಪ ಸಬಲೀಕರಣ ಆಗಬೇಕು, ಒಂದು ವಿಚಾರ. ಎರಡನೇದು, ಆ ಸ್ಟೋರೇಜ್ ಕೆಪಾಸಿಟಿ ಒಂದು ಇನ್ಕ್ರೀಸ್ ಆಗಬೇಕು ಪ್ರತಿಯೊಂದು FPಗಳಿಗೆ. ಅದು ಏನದ ಸ್ವಲ್ಪ ಕೊರತೆ ಕಂಡು ಬಂದಿದೆ ಇಲ್ಲಿ. ಈಗ ತಾವು ತೋಟಗಾರಿಕೆ ಉತ್ಪಾದಕರ ಕಂಪನಿ ಅಂತೇಳಿ ಮಾಡ್ಕೊಂಡ್ರಿ, ಸಾವಯವ ಉತ್ಪಾದಕರ ಕಂಪನಿ ತೋಟಗಾರಿಕೆ. ಯಾಕೆ ತೋಟಗಾರಿಕೆ ಅಂತೇಳಿ ಇಟ್ಕೊಂಡ್ರಿ? ಇಲ್ಲಿ ಎಲ್ಲ ರೈತರನ್ನು ತಾವು ಒಳಗೊಂಡು ಮಾಡ್ತಾ ಇದ್ದೀರಾ, ಅಥವಾ ತೋಟಗಾರಿಕೆ ರೈತರನ್ನ ಮಾತ್ರ ಮಾಡ್ಕೊಂಡು ಒಂದು ಗುಂಪನ್ನು ಮಾಡ್ಕೊಂಡ್ರೆ ಹೇಗೆ? ನಮ್ದು ಮುಖ್ಯವಾಗಿ ನಾವು ತೋಟಗಾರಿಕೆ ಅಂತ ನಾವು ತಗೊಂಡಿದ್ದೀವಿ. ಯಾಕಂದ್ರೆ ಈಗ ನಮ್ಮ ಭಾಗದಲ್ಲಿ ನೋಡಿ, ಸುಮಾರು ನಮ್ಮ ರಾಯಚೂರು ತಾಲೂಕಲ್ಲಿ ಸುಮಾರು 1200ರಿಂದ 1400 ಹೆಕ್ಟೇರ್ ವರೆಗೆ ಏನದಲ್ಲ ಮಾವು ಇದೆ, ವಿವಿಧ ಹಣ್ಣು ತಳಿಗಳು ಬೇರೆ ಬೇರೆ ಇದೆ. ಸೊ ಅದ್ರ ಜೊತೆಗೆ ರಾಯಚೂರು ಜಿಲ್ಲಾ ತಗೊಂಡ್ರೆ ಸುಮಾರು 7000 ಹೆಕ್ಟೇರ್ ಮೇಲ್ಪಟ್ಟು ಆರ್ಟಿಕಲ್ಚರ್ ಇದೆ. ಹಾಗಾಗಿ ರೈತರಲ್ಲಿ ಲಾಭ ಯಾಕೆ ಜಾಸ್ತಿ ಕಾಣ್ತಾ ಇದೆ ಅಂದ್ರೆ, ಆರ್ಟಿಕಲ್ಚರಲ್ಲಿ ಖರ್ಚು ಕಡಿಮೆ, ಲಾಭ ಜಾಸ್ತಿ ಬರ್ತಾ ಇದೆ. ಈ ದಿನನಿತ್ಯ ನೋಡ್ತಿರ್ಬೋದು, ಈ ನಾವು ಬೆಳೆಯುವಂಥ ಕೆಮಿಕಲ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಗದ್ದೆ ಇರ್ಬೋದು, ಅದೇನಾಗ್ತಾ ಇದೆ, ಲೇಬರ್ ಓರಿಯೆಂಟೆಡ್ ಇಂದಾಗಿ ರೈತರಿಗೆ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಮಳೆ ಆಗಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಏನಂದ್ರೆ ಭಾಳಷ್ಟು ತೊಂದರೆ. ಅದಕ್ಕೆ ನನಗನ್ನಿಸಿದೆ ಪ್ಯಾಟ್ರನ್ ಚೇಂಜ್ ಮಾಡಿಕೊಂಡು, ಈಗ ನಾನು ಒಳ್ಳೆಯ ಭಾಗದಲ್ಲಿ ಏನದಲ್ಲ ನಾನು ಅಲ್ಲಿ ತೋಟಗಾರಿಕೆನೂ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. 3 ವರ್ಷ ಆಯಿತು. ನನಗೆ ಒಳ್ಳೆ ಖರ್ಚಿಲ್ಲಾರ್ದೆ ನಾನು ಒಳ್ಳೆ ಇಳುವರಿ ನನಗೆ ಬರ್ತಾ ಇದೆ. ಆಂಜನೇಯವರೇ, ತಾವು ಬೃಂದಾವನ ಸಾವಯವ ತೋಟಗಾರಿಕೆ ಉತ್ಪಾದಕರ ಕಂಪನಿಯ ಒಂದು ಮುಖ್ಯ ಕಾರ್ಯನಿರ್ವಾಹಕಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈ ಒಂದು ಕಂಪನಿ ಪ್ರಾರಂಭ ಮಾಡ್ಬೇಕಾದ್ರೆ ಯಾವ ರೀತಿ, ಇಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ನಿಮ್ಮ ಕಂಪನಿಯಲ್ಲಿ, ಅವರಿಗೆ ನಿಯಮಗಳೇನಿರ್ತವೆ, ಜೊತೆಗೆ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ಬೇಕಾದ್ರೆ ಯಾವ ರೀತಿ ಮುಂದುವರಿಬೇಕಂತ? ಸರ್ ನಮಸ್ಕಾರ ಸರ್. ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಸರ್. ಈ ವಿಚಾರ ನಮ್ಗೆ ಯಾವ ಥರ ಬಂತು ಅಂದರೆ ಸರ್, ಮುಖ್ಯವಾಗಿ ನಾವು ಒಬ್ಬ ರೈತರ ಮಕ್ಕಳೇ ಸರ್. ಸೊ ರೈತರ ಮಕ್ಕಳಾಗಿ ನಮ್ಗೆ ಎಷ್ಟು ಸಮಸ್ಯೆ ಇದೆ, ಏನೇನು ಸಮಸ್ಯೆಗಳು ನಮ್ಮ ಪೇರೆಂಟ್ಸ್ ಎಲ್ಲ ಅನುಭವಿಸಿದ್ದಾರೆ, ಅದನ್ನು ನೋಡಿ ನಾವು ಯಾಕೆ ಇದನ್ನು ಚೇಂಜ್ ಮಾಡಬಾರ್ದು, ಹಳೆ ಪದ್ಧತಿಗಳು ಯಾಕೆ ಅವಾಗೆಲ್ಲ ಚೆನ್ನಾಗಿತ್ತು, ಇವಾಗ ಯಾಕೆ ಚೆನ್ನಾಗಿಲ್ಲ, ಹಳೆ ಪದ್ಧತಿಗಳನ್ನ ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂತ ಒಂದು ಆಸಕ್ತಿಯಿಂದ ನಾವು ಅದನ್ನು ಹಿಂದೆ ಹೋದಾಗ ಅದೆಲ್ಲ ರಿಸರ್ಚ್ ಮಾಡಿ, ಯಾಕೆ ಈ ಥರ ಇತ್ತು ಹಳೆಯ ಕಾಲದಲ್ಲಿ, ಇವಾಗ ಯಾಕಿಲ್ಲ ಈ ಸಮಯದಲ್ಲಿ ಅಂತ ಅದನ್ನು ಟೆಸ್ಟ್ ಮಾಡಿದಾಗ ಏನಾಗಿದೆ, ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಏನು ಆ್ಯಡ್ ಮಾಡ್ತಿದಾರಲ್ಲ ಸರ್ ಇವಾಗ, ಅದೇ ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ಲ, ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಏನು ಕಾರಣ ಇದು, ಇವಾಗ ಯಾಕೆ ಯೂಸ್ ಮಾಡ್ತಾ ಇದ್ರು ಅವಾಗೆ, ಏನು ಯೂಸ್ ಮಾಡ್ತಾ ಇದ್ರು ಅವಾಗೆ ಅನ್ನೋದನ್ನ ನಾವು ಟೆಸ್ಟ್ ಮಾಡಿದಾಗ ಅಲ್ಲಿ ಜಾಸ್ತಿ ಕಂಡಿದ್ದು ಏನಂತಂದರೆ, ಸೂಕ್ಷ್ಮ ಜೀವಾಣುಗಳು ಇರುವಂಥ ಒಂದು ವ್ಯವಸ್ಥೆ ಇತ್ತು ಅವಾಗೆ. ಆ ಸೂಕ್ಷ್ಮ ಜೀವಾಣುಗಳಿಂದ ನಮ್ಮ ಇದು ಅಗ್ರಿಕಲ್ಚರ್ ಅನ್ನೋದು, ಕೃಷಿ ಅನ್ನೋದು ಬೆಳವಣಿಗೆಯಲ್ಲಿ ಇತ್ತು, ಸಮೃದ್ಧವಾಗಿತ್ತು ಅನ್ನೋ ಒಂದು ತಿಳುವಳಿಕೆ ನಮ್ಗೆ ಅದರಿಂದ ಬಂದಿರೋದ್ರಿಂದ ನಾವು ಬರ್ತಾ ಟೆಸ್ಟ್ ಮಾಡ್ತಾ ಹೋದ್ವಿ ಎಲ್ಲ ವಿಚಾರಗಳನ್ನ. ಇವಾಗ ಈ ಕೆಮಿಕಲ್ಸ್ ಹಾಕಿದಾಗ ಆ ಸೂಕ್ಷ್ಮಾಣು ಜೀವಗಳು ಏನಾಗಿದೆ ಅಂತ ಅದನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಆವಾಗ ಏನಾಯ್ತು, ಆ ಸೂಕ್ಷ್ಮಾಣು ಜೀವಗಳನ್ನ ಮತ್ತೆ ನಾವು ರೀಬಿಲ್ಡ್ ಮಾಡ್ಬೇಕಂತಂದ್ರೆ ಏನ್ ಮಾಡಬೇಕು? ಸೊ ಇದಕ್ಕೆ ಆದಂತ ಕೆಲವೊಂದು ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಲ್ಯಾಬ್ಗಳಿದಾವೆ, ಗವರ್ನಮೆಂಟ್ ಲ್ಯಾಬ್ಗಳಿದಾವೆ, ಪ್ರೈವೇಟ್ ಲ್ಯಾಬ್ಗಳಿದಾವೆ. ಅದರಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಎಷ್ಟು ಇರಬೇಕು ಭೂಮಿಯಲ್ಲಿ ಅದೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿರೋ ವ್ಯವಸ್ಥೆಗಳು ಕೂಡ ಇದೆ. ಸೊ ನಾವು ಕೆಲವೊಂದು ಅದನ್ನು ಐಡೆಂಟಿಫೈ ಮಾಡಿ ಯಾವ ಜೀವಾಣುಗಳನ್ನು ನಾವು ತಗೊಂಡು ಬಂದು ಮತ್ತೆ ನಮ್ಮ ಫೀಲ್ಡಲ್ಲಿ ಹಾಕಿದರೆ, ಗದ್ದೆಗಳಲ್ಲಿ ಹಾಕಿದರೆ ಮತ್ತೆ ಅದೇ ರೀತಿ ನಾವು ಹಿಂದಕ್ಕೆ ಮರಳಬಹುದು ಅನ್ನೋ ಪ್ರಕಾರ
ನಾವು ಅರ್ಥ ಮಾಡಿಕೊಂಡು ಅದನ್ನು ತಗೊಂಡು ಬಂದ್ವಿ ನಾವು. ಅಂದರೆ ಸಾವಯವ ಪರಿಕರಗಳನ್ನ ಉತ್ಪಾದನೆ ಮಾಡಲಿಕ್ಕೆ ನಿಮ್ಮದು ಪ್ಲಾನ್ ಇದೆ ಮುಂದಿನ ದಿನಗಳಲ್ಲಿ ಪ್ಲಾನ್ ಇದೆ ಸರ್. ಅದನ್ನೇ ನಾವೇನು ಮಾಡಿದ್ವಿ, ಬೇರೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಭೂಮಿಯಲ್ಲಿ ಏನು ಕಳ್ಕೊಂಡಿದೀವಿ ನಾವು ಆ ಪರಿಕರಗಳು, ಎಕ್ಸಾಂಪಲ್ ಸೂಕ್ಷ್ಮಾಣು ಜೀವಿಗಳು, ಅದೇನಂತಂದರೆ ಸೂಡೋಮೋನಸ್ ಇರ್ಬೋದು, ಮ್ಯಾಕ್ಸಿಮಮ್ ಆಗಿ ರೈಸೋಬಿಯಮು, ಟ್ರೈಕೋಡರ್ಮಾ, ರೈಸೋಬ್ಯಾಕ್ಟರು, ಇವೆಲ್ಲ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಏನು ಮಾಡುತ್ತೆ ಅಂದರೆ ಔಟ್ರದ್ದೇ ಆದಂಥ ರಿಯಾಕ್ಷನ್ ಇರುತ್ತೆ. ಪರಿಸರದಲ್ಲಿ ಇರೋವಂಥ ಗಿಡ ಮರಗಳ ಜೊತೆ ಯಾವುದೇ ನಾವು ತೋಟದಲ್ಲಿ ಹೊಲದಲ್ಲಿ ಏನೇ ಹಾಕಿದ್ರು ಅದಕ್ಕೆ ಸಂಬಂಧ ಬಹಳ ಸಮೀಪದಲ್ಲಿ ಇರುತ್ತೆ. ಅದ್ರದ್ದು ಎಂಜೈಮೆಟಿಕ್ ರಿಯಾಕ್ಷನ್ ಅಂತಾರೆ ಅದನ್ನ. ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಸಾವಯವ ಉತ್ಪನ್ನಗಳನ್ನ ಅಥವಾ ಈ ಪರಿಕರಗಳು ಏನಿದ್ರು ಒಂದು ಬಯೋಟಿಕ್ ಪರಿಕರಗಳನ್ನ ಉತ್ಪಾದನೆ ಮಾಡಿ ನಿಮ್ಮ ಕಂಪನಿಯಲ್ಲಿರ್ತಕ್ಕಂಥ ರೈತರಿಗೆ ಕೊಡಬೇಕಂತಕ್ಕಂಥ ಒಂದು ಯೋಜನೆ ಇದೆ ತಮ್ಮ. ಹೌದು ಸರ್, ಹೌದು. ಶರಣಗೌಡರಿಗೆ ಹೇಳಿ, ತಮ್ಮ ಒಂದು ಕಂಪನಿಯಲ್ಲಿ ಬೃಂದಾವನ ಸಾವಯವ ರೈತ ಉತ್ಪಾದಕ ಕಂಪನಿ ಏನಿದೆಯಲ್ಲ, ತೋಟಗಾರಿಕೆ ಉತ್ಪಾದಕರ ಕಂಪನಿ, ಇಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಯಾವ ರೀತಿ ಇಲ್ಲಿ ರಿಜಿಸ್ಟ್ರೇಷನ್ ಆಯಿತು, ಜೊತೆಗೆ ನಿಮ್ಮ ಒಂದು ಏನು ಮೀಟಿಂಗ್ಗಳು, ಯಾವ ರೀತಿ ಮುಂದಿನ ಒಂದು ಯೋಜನೆಗಳಿದಾವೆ ಸರ್? ಈಗ ನಮ್ಮದು ಆಗಸ್ಟ್ 8 ಅಂದರೆ ಆಗಸ್ಟ್ 8, 2022 ನಮಗೆ ಇನ್ಕಾರ್ಪೊರೇಟ್ ಆಗಿದೆ. ಸೊ ಅದಾದಮೇಲೆ ನಂತರ ಸುಮಾರು ನಮಗೆ 300 ಜನ ರೈತರು, 300+ ಅಂದರೆ ಈಗ ಹೆಚ್ಚು ಕಡಿಮೆ 302 ಇದ್ರು, ಈಗ 350 ಮೇಲ್ಪಟ್ಟು ದಾಟಿದೆ. ನನಗನ್ಸದೆ ಈ ಅಂದರೆ ಎಲ್ಲ ಸಾವಯವ ತೋಟಗಾರಿಕೆ ರೈತರು ಅದಾರ? ಇಲ್ಲ ಸರ್, ಸಾವಯವ ತೋಟ ಈಗ ಹಂತವಾಗಿ ಬದಲಾವಣೆ. ನಮ್ಮಲ್ಲಿ ಸುಮಾರು ಶೇಕಡ ಅದರಲ್ಲಿ ಕೆಲವು 15-20% ನಾವು ಹೇಳ್ಬೋದು. ಸೊ ಅವ್ರನ್ನ ನಾವೇನು ಮಾಡ್ತಾ ಇದೀವಿ, ಅದನ್ನ ಪರಿವರ್ತನೆ ಮಾಡಬೇಕು. ಹಾಗೆ ಪರಿವರ್ತನೆ ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರು ಯಾವಾಗ ಲಾಭ ಕಂಡು, ಯಾವುದೇ ರೈತ ಆಗಲಿ, ನಾವು ಯಾವ್ದು ಮಾಡ್ತೀವಿ ಅದರಲ್ಲಿ ಲಾಭ ಕಂಡಾಗ ಮಾತ್ರ ಪರಿವರ್ತನೆ ಆಗ್ತದೆ. ಬಟ್ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತೋರಿಸ್ಬೇಕು. ನೀವು ಈ ಪದ್ಧತಿಯಲ್ಲಿ ಮಾಡಿದ್ರೆ ನಿಮ್ಗೆ ಲಾಭ ಕಾಣುತ್ತೆ, ನಿಮ್ಮ ಭೂಮಿ ಉಳಿತೆ, ವಾತಾವರಣ ಶುದ್ಧ ಆಗುತ್ತಂತೆ. ಇದು ಅವ್ರಿಗೆ ಪರಿಕಲ್ಪನೆ ಆದಾಗ ಮಾತ್ರ ಇದು ಸಾಧ್ಯತೆ ಸರ್. ಹೇಗೆ ಒಬ್ಬ ರೈತರಿಂದ ಯಾವ ರೀತಿ ನೋಂದಾವಣೆ ಫೀಸ್ ಅನ್ನು ತಗೊಂಡಿರಿ, ಹೇಗೆ ಸರ್ಕಾರದಿಂದ ಉತ್ಪಾದಕ ಕಂಪನಿಗಳಿಗೆ, ರೈತ ಉತ್ಪಾದಕ ಕಂಪನಿಗಳಿಗೆ ಯಾವ ರೀತಿ ಸಹಾಯ ಸಿಗ್ತಾ ಇದೆ ಸರ್? ಈಗ ನಮ್ಗೆ ಏನಾಗುತ್ತೆ, ಯಾವುದೇ ಒಂದು ಮಾಡಬೇಕಾದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ FIG ಅಂತ ಮಾಡ್ತಾರೆ, ಫಾರ್ಮರ್ ಇಂಟ್ರೆಸ್ಟೆಡ್ ಗ್ರೂಪ್ ಅಂತ. 20 ಜನದ ಒಂದು ಗುಂಪು ಮಾಡ್ತೀವಿ ನಾವು. ಆ 20 ಜನ ಗುಂಪು ಯಾರ್ಯಾರು ಇಂಟ್ರೆಸ್ಟೆಡ್ ಇರ್ತಾರೆ, ಆ ವಿವಿಧ ರೈತರು ಇರ್ಬೋದು, ತೋಟಗಾರಿಕೆ ಇರ್ಬೋದು, ಕಾಯಿಪಲ್ಲೆ ಇರ್ಬೋದು, ಅಥವಾ ಕಾಟನ್ ಇರ್ಬೋದು, ಡ್ರೈ ಇರ್ಬೋದು, ವೆಟ್ ಇರ್ಬೋದು, ಅಂತ ರೈತಗಳು ಏನು ಮಾಡ್ತೀವಿ ನಾವು, ಗುಂಪು ಆದಲ್ಲಿ ಇಂಟ್ರೆಸ್ಟ್ ಇದ್ದವ್ರನ್ನ ಸೇರಿಸಿ ಒಂದು ಗುಂಪು ಮಾಡ್ತೀವಿ. ಅದೇ ಥರ ಪ್ರತಿಯೊಂದು ನಮ್ಮ ಸುತ್ತಮುತ್ತ ಹೋಬಳಿ ಮಟ್ಟದ ಹಳ್ಳಿಯಲ್ಲಿ ಗುಂಪು ಮಾಡಿಬಿಟ್ಟು FIG ಗ್ರೂಪ್ ಅಂತ ರಚನೆ ಮಾಡ್ತೀವಿ. ನಂತರ ಪ್ರತಿಯೊಂದು ಗುಂಪಿನಿಂದ ಪ್ರತಿಯೊಂದು ರೈತನಿಂದ 1000 ರೂಪಾಯಿ ಕಲೆಕ್ಷನ್ ಮಾಡ್ತೀವಿ. ಅದೇ ನಮಗೆ ಫಂಡ್ ಅಂತ ಆಗ್ತೀವಿ, ನಮಗೆ ಶೇರ್ ಅಮೌಂಟ್ ಅಂತೀವಿ. ಆ ಎಷ್ಟು ಶೇರ್ ಅಮೌಂಟ್ ನಮಗೆ ಸುಮಾರು 300 ಸ್ಟಾರ್ಟ್ ಇದೆ. ಸೊ ಅಪ್ ಟು 1500 ನಾವು ಮಾಡಬಹುದು. ಸೊ ಎಷ್ಟು ಶೇರ್ ಅಮೌಂಟ್ ನಾವು ಕಲೆಕ್ಷನ್ ಮಾಡ್ತೀವಿ ಅಷ್ಟೇ ದುಡ್ಡು ನಮಗೆ ಮೊತ್ತ ಸರ್ಕಾರದಿಂದ ನಮಗೆ ಆಸ್ ಎ ಇಕ್ವಿಟಿ ಗ್ರಾಂಟ್ ಅಂತ ಬರುತ್ತೆ ನಮಗೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ವ್ಯಾಪಾರ ಮಾಡಲಿಕ್ಕೆ, ವಹಿವಾಟು ಮಾಡಲಿಕ್ಕೆ ಇದು ದುಡ್ಡು ನಮಗೆ ಬಹಳ ಅವಶ್ಯಕತೆ. ಈಗ ಮುಖ್ಯವಾಗಿ ಸಾವಯವ ತೋಟಗಾರಿಕೆ ಉತ್ಪಾದಕರ ಕಂಪನಿ ಅಂತೇಳಿ ತಾವು ಮಾಡ್ಕೊಂಡಿದ್ದೀರಿ. ಹೇಗೆ ಯಾವ್ಯಾವ ಒಂದು ಉತ್ಪನ್ನಗಳನ್ನು ರೈತರಿಗೆ ಪ್ರಚೋದನೆ ಮಾಡಲಿಕ್ಕೆ, ಬೆಳಿಲಿಕ್ಕೆ ನೀವು ಪ್ರೋತ್ಸಾಹ ಕೊಡ್ತೀರಿ ನಿಮ್ಮ ಕಂಪನಿ ವತಿಯಿಂದ? ಯಾವ ಒಂದು ಏನಾದರೂ ನಿಗದಿಪಡಿಸಿದಂಥ ಉತ್ಪನ್ನಗಳನ್ನ ಅಷ್ಟೇ ನೀವು ಇದು ಮಾಡ್ತಾ ಇದ್ದೀರೋ, ಅಥವಾ ಎಲ್ಲ ತೋಟಗಾರಿಕೆ ಉತ್ಪನ್ನಗಳನ್ನು ರೈತರು ಬೆಳೆಯುವಂತೆ ಮಾಡಿ ಪ್ರೊಕ್ಯೂರ್ಮೆಂಟ್ ಮಾಡಿ ಮಾರಾಟ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಆ ಥರ ಯೋಜನೆ ಇದೆ ಹೇಗೆ? ನಿಜ, ನೀವು ಹೇಳಿದ ಬಹಳ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ನಾನು ಹೇಳ್ತೀನಿ, ನಮ್ಮ ರಾಯಚೂರು ಅಂತೀವಿ ಅತಿ ಬಿಸಿಲು ನಾಡು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಎಲ್ಲ ರೀತಿ ನಾವು ಬೆಳಿಬೋದು. ನಿಮ್ಗೆ ಗೊತ್ತಿರಬೇಕು, ನಾವು ಕ್ಯಾಶೋನಿಟಿಯಿಂದ ಅಂದರೆ ಗೋಡಂಬಿ ಏನಂತೀವಿ ನಾವು, ಗೋಡಂಬಿ ಬೆಳಿಬೋದು. ಖಜೂರ್ ಅಂತೀವಲ್ಲ, ಖಜೂರು ಬೆಳೆದಿದ್ದಾರೆ. ಅಲ್ಲಲ್ಲ, ಆ್ಯಪಲು ಬೆಳೀತಾ ಇದ್ದಾರೆ. ಬಟ್ ಸ್ವಲ್ಪ ಮಟ್ಟಿಗೆ ಅದು ಸ್ವಲ್ಪ ವಾತಾವರಣ ಟೇಸ್ಟ್ ಗೀಸ್ಟ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಬಟ್ ಹಲವಾರು ಬೇರೆ ಬೆಳೆಗಳು ಸಾಕಷ್ಟು ಬೆಳಿಬೋದು. ಯಾಕಂದ್ರೆ ಇನ್ನೊಂದು, ರೈತನಿಗೆ ಏನಾಗಬೇಕು, 1 ಎಕರೆ 2 ಎಕರೆ ಜಮೀನಿದೆ. ಆ ಜಮೀನಿನಲ್ಲಿ ಅವನು ಸಪೋಸ್ 1 ಎಕರೆ ಅವನು ಯಾವುದೋ ಒಂದು ಕ್ರಸ್ಟೆಡ್ ಆ್ಯಪಲ್ ಅಂದರೆ ಸೀತಾಫಲ ಅಂತ ಹಾಕ್ತೀವಿ ನಾವು. ಅದರಲ್ಲಿ ಹೆಣ್ಣು ಗಂಡು ಅಂತ ಬರುತ್ತೆ, NMKಗಳು ಡಿಫ್ರೆಂಟ್ ಬಹಳ ವೆರೈಟಿ ಇದೆ. ಅದರಲ್ಲೂ ಹೆಣ್ಣು ಗಂಡು ಅಂತ ಬರುತ್ತೆ. ನಿಮಗೆ ಗೊತ್ತಿರಬೇಕು, ಮಾರ್ಕೆಟಲ್ಲಿ 1 kg 150 ರೂಪಾಯಿ ಬೆಂಗಳೂರಲ್ಲಿ ಸೇಲ್ ಆಗುತ್ತೆ. ಸೊ ಒಂದು ರೈತ ಮನಸ್ಸು ಮಾಡಿದ್ರೆ ಒಂದೇ ಎಕರೆಯಲ್ಲಿ 3 ರಿಂದ 4 ಲಕ್ಷ ರೂಪಾಯಿ ಗಳಿಸಬಹುದು, 150 ರೂಪಾಯಿ kg ಹೋಗದೆ ಆದರೆ ಬೆಂಗಳೂರಲ್ಲಿ. ಸೊ ಈ ಮಟ್ಟಿಗೆ ಹಲವಾರು ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ ರೈತರಿಗೂ. ನಾವು ಅದಕ್ಕೆ ರೈತರು ಯಾರ್ಯಾರು ಹೆಂಗೆ ನೀರಿನ ಸವಲತ್ತು, ಭೂಮಿ ಸವಲತ್ತು ನೋಡ್ಬಿಟ್ಟು ಅವರಿಗೆ ಆ ಬೆಳೆಯನ್ನು ಸಜೆಷನ್ ನಾವು ಮಾಡ್ತಾ ಇದ್ವಿ. ನಮ್ದು ಕೃಷ್ಣ ಬೆಲ್ಟ್ ನೋಡಿ, ಗದ್ದೆ ಹಾಕಿ ಹಾಳಾಗಿದೆ. ಅಲ್ಲಿ ಏನು ಮಾಡಿದ್ವಿ ನಾವು, ಫಸ್ಟಿಗೆ ನಾನೇ ನನ್ನ ತೋಟ, 7 ಎಕರೆ ತೋಟದಲ್ಲಿ ನಾನು ತೋಟ ಮಾಡ್ಕೊಂಡೆ. ಸೊ ನಂತರ ನಾನು ಸಕ್ಸಸ್ ಆದಮೇಲೆ ಸುಮಾರು ಇವತ್ತು 70 ಎಕರೆ ತೋಟ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಈಗ ನೋಡ್ರಿ, ಒಮ್ಮೆ ಕೆಲವೊಮ್ಮೆ ವಿಶೇಷವಾಗಿ ತರಕಾರಿಗಳಿಗೆ ಬಂದಾಗ, ವಿಶೇಷವಾಗಿ ಟೊಮ್ಯಾಟೊ ಇರ್ಬೋದು, ಆನಿಯನ್ ಇರ್ಬೋದು, ಈ ಒಂದು ಬೆಳೆಗಳನ್ನು ಬೆಳೆಯುವಂಥ ರೈತರು ಭಾಳಷ್ಟು ಕೆಲವೊಂದು ವೇಳೆ ಸಂಕಷ್ಟವನ್ನು ಅನುಭವಿಸ್ತಾರೆ. ಟೊಮ್ಯಾಟೊ 2 ರೂಪಾಯಿ kg ಅಂತ ಉದಾಹರಣೆ ಇದ್ದಾವೆ. ಉಳ್ಳಾಗಡ್ಡಿ ಸಹ ಭಾಳಷ್ಟು ಜನ ಟೊಮ್ಯಾಟೊವನ್ನು ಸುರಿದು ಹೋದಂಥ ಉದಾಹರಣೆಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಈ ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಉತ್ಪಾದಕ ಕಂಪ್ನಿ ಯಾವ ರೀತಿ ಒಂದು ರೈತರಿಗೆ ಧೈರ್ಯವನ್ನು ಕೊಡುತ್ತೆ? ಸಪೋಸ್ ಅಂಥ ಪರಿಸ್ಥಿತಿ ಬಂತಂದರೆ
ಹೇಗೆ ನೀವು ಇಲ್ಲಿ ಅದನ್ನ ಬಳಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ? ನಿಜ, ಇದು ಇವತ್ತು ಕಾಡ್ತಿರುವ ರೈತರಿಗೆ ಒಳ್ಳೆ ಇದು ಪ್ರಶ್ನೆ ಕೇಳಿದ್ರೆ, ಈ ರೈತರಿಗೆ ಬಹಳ ಜನಕ್ಕೆ ರೈತರು ಕಾಡ್ತಾ ಇದೆ. ಯಾಕಂದ್ರೆ ಬೆಳೆ ಬೆಳೀತಾ ಇದ್ದಾರೆ ರೈತರು, ಬಟ್ ನಂತರ ಸಂಕಷ್ಟ ಯಾಕಾಗುತ್ತೆ, ಮಾರ್ಕೆಟಲ್ಲಿ ದಾಣಿ ಇಲ್ದಾಗೆ ಅಲ್ಲಿಂದ ತಗೊಂಡು ಬಂದು ಯಾವುದೇ ದಾಣಿ ಇಲ್ಲಾರ್ದಾಗೆ ರೋಡ್ಗೆ ಬಿಸಾಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಆ ಆರ್ಥಿಕ ನಷ್ಟ ಅನುಭವಿಸ್ತದೆ. ಅದನ್ನ ಹೋಗ್ಲಾಡ್ಸಕ್ಕೆ ನಮ್ಮ FPOಗಳು ಸರ್ಕಾರ ಏನು ಮಾಡಿದ್ದಾರೆ, ಇದರಲ್ಲೇ ನಾವೇನ್ ಮಾಡ್ತೀವಿ ಅಂದ್ರೆ, ದರ ಇಲ್ಲ ಅಂದ್ರೆ ಅದನ್ನ ಒಂದ್ ಕಡೆ ಸ್ಟೋರೇಜ್ ಮಾಡೋದು, ಕೋಲ್ಡ್ ಸ್ಟೋರೇಜ್ ಅಂತೀವಿ ನಾವು. ಸೊ ಈ ತರ ಸರ್ಕಾರ ಸವಲತ್ತು ಕೊಟ್ಟರೆ ಕೋಲ್ಡ್ ಸ್ಟೋರೇಜ್ ಮಾಡಿದಲ್ಲಿ ಆ ಟಮಾಟಿನ ನಾವು ಸುಮಾರು ಏನದಲ್ಲ ಸಾಕಷ್ಟು ದಿವಸ ಅದರಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಸುಮಾರು 15 ದಿವಸ, ಕಾಯಿ ಟೊಮೆಟೊ ಹೊಡೆದ್ರೆ 20 ದಿವಸ, 1 ತಿಂಗಳವರೆಗೆ ನಾವು ಸ್ಟೋರ್ ಮಾಡುವಂತ ಸಾಧ್ಯತೆ ಇದೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ. ನಂತರ ದಾಣಿ ಬಂದಾಗೆ ನಾವು ಹೊರಗಡೆ ಮಾರಬಹುದು. ಸೊ ಈ ನಿಟ್ಟಿನಲ್ಲಿ ಏನದಲ್ಲ ಸರ್ಕಾರ ಬಹಳ ಮುಂದಾಗಬೇಕಾಗಿದೆ. ಈ ತರ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಒಂದಾಗಬೇಕಾಗಿತ್ತು. ಕೋಲ್ಡ್ ಸ್ಟೋರೇಜ್ಗಳ ವ್ಯವಸ್ಥೆ ಆದಲ್ಲಿ ರೈತರಿಗೆ ಮುಂದಿನ ದಿನಗಳಲ್ಲಿ ಏನಂದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ತಾವು ಹೇಳಿದಾಗೆ ಈ ಕೆಮಿಕಲ್ ಬಳಕೆ ಮಾಡೋದ್ರಿಂದ ಏನಾಗ್ತದೆ, ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಅದನ್ನ ಸಾವಯವ ಪದ್ಧತಿಯಲ್ಲಿ ಬೆಳಿಬಹುದು, ಸಾಧ್ಯ ಅಂತ ನಾವು ಬೆಳೆದು ತೋರಿಸಿದೀವಿ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ನಮಗೆ ಯೂನಿವರ್ಸಿಟಿಯಿಂದ ನಾವು ಒಪ್ಪಂದ ಮಾಡ್ಕೊಂಡ್ವಿ. ಈ ತರ ಸೈಂಟಿಸ್ಟ್ಗಳು ಬಂದು, ವಿಜ್ಞಾನಿಗಳು ಬಂದು ಪ್ರೋತ್ಸಾಹ ಕೊಟ್ಟು ಸರ್ಕಾರ ಇದರಲ್ಲಿ ಪ್ರೋತ್ಸಾಹ ಕೊಟ್ಟರೆ ಡೆಫಿನೆಟ್ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ರೈತ ಸಮೃದ್ಧಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನಾನು. ಸರ್ ಇದ್ರ ವಿಚಾರ ಇನ್ನೊಂದು ಸರ್, ವ್ಯಾಲ್ಯೂ ಆಡೆಡ್ ವಿಚಾರ ಪ್ರಕಾರ ಸರ್, ಒಂದ್ ವೇಳೆ ನಮ್ಮ ಹತ್ರ ಜಾಸ್ತಿ ಉತ್ಪನ್ನ ಆಯ್ತು, ದರ ಕಡಿಮೆ ಆಯ್ತು, ರೇಟ್ ಕಡಿಮೆ ಆಯ್ತು, ರೈತರು ಏನ್ ಮಾಡ್ಬಿಡ್ತಾರೆ, ಏನಪ್ಪಾ ಇದೇನು ನಮ್ಗೆ ರೇಟ್ ಸಿಗ್ತಾ ಇಲ್ಲ ಅಂತ ಮಾರ್ಕೆಟ್ ಹೊಲದಲ್ಲೇ ಬಿಟ್ಟು ಗೊಬ್ಬರ ಆಗಲ್ಲ ಅಂತ ಬಿಡುವ ಸಾಧ್ಯತೆಗಳು ಇರ್ತವೆ. ಸೊ ಅದಕ್ಕೆ ಸರ್ ನಮ್ಮ ಒಂದು ಆಸೆ ಏನಂತಂದ್ರೆ, ಸರ್ಕಾರ ಇದರಲ್ಲಿ ಗಮನಿಸಿ ಈ ತರ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನ ಮಾಡ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಫ್ಯಾಕ್ಟ್ರಿಗಳು ಇಲ್ಲ FPOಗೆ ಯಾವ ಥರ ಈ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಮಾಡಬೇಕು ಅನ್ನೋ ಆಸೆಗಳಿರುತ್ತಲ್ಲ ಅಂತ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ರೈತರು ಬೆಳೆಸಿರೋಂಥ ಬೆಳೆಗೆ ಯಾವುದೇ ಥರ ವೇಸ್ಟ್ ಆಗ್ಲಾರ್ದಂಗೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ನ ಮಾಡ್ಬೋದು. ಅದು ಏನಂತಂದರೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಟಮಾಟೋನೇ ತೊಗೊಳ್ಳೋಣ. ನಮ್ಮ ರಾಯಚೂರಲ್ಲಿ ಟಮಾಟೋ ಮತ್ತು ಆನಿಯನ್ ಎಲ್ಲ ಭಾಳ ವೇಸ್ಟ್ ಆಗ್ತಿದೆ. ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಅಂತಂದರೆ ಸಾಸ್ ಮಾಡ್ಕೋಬಹುದು ಟೊಮಾಟೋದಿಂದ, ಇಲ್ಲ ಆನಿಯನ್ ಶಾಂಪೂಸ್ ಎಲ್ಲ ಮಾಡ್ತಿದ್ದಾರೆ ಇವಾಗ, ಆನಿಯನ್ ಲಿಕ್ವಿಡ್ ಇಂದ. ಈ ತರ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಸಹಕಾರ ಕೊಟ್ರೆ FPO ಥ್ರೂ, ಯಾಕಂದ್ರೆ FPOಗೆ ಎಲ್ಲರೂ ಕನೆಕ್ಟ್ ಆಗಿರ್ತಾರೆ ಫಾರ್ಮರ್ಸ್. ಸೊ ಆ FPOಗಳಿಗೆ ಆ ಅವಕಾಶ ಕೊಟ್ರೆ, ಸೊ ಅದನ್ನ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ನಮ್ಮ ರೈತರಿಗೆ ಅಂತ ನಮ್ಮ ಅಭಿಪ್ರಾಯ. ಈಗ ನೋಡ್ರಿ, ಮುಖ್ಯವಾಗಿ ವಿಶೇಷವಾಗಿ ನೇರವಾಗಿ ತಿಂತಕ್ಕಂಥ ತರಕಾರಿಗಳು ಬರ್ತವೆ, ನೇರವಾಗಿ ತಿಂತಕ್ಕಂಥ ಹಣ್ಣುಗಳಿರ್ತವೆ, ಕೆಲವೊಂದು ಸಿಪ್ಪೆಯನ್ನು ತಿಂದ ಹಣ್ಣುಗಳು ಬರ್ತವೆ, ಸಿಪ್ಪೆಯನ್ನು ತೆಗೆದು ತಿಂತಕ್ಕಂಥ, ಕೆಲವೊಂದು ನೇರವಾಗಿ ತಿಂತಕ್ಕಂಥ ಹಣ್ಣುಗಳು ಬರ್ತವೆ. ಇಲ್ಲಿ ಏನಾಗಿದೆ, ಇತ್ತೀಚೆಗೆ ಸಾಕಷ್ಟು ನಮ್ಮ ಒಣ ಮೆಣಸಿನಕಾಯಿ ಇರ್ಬೋದು, ಇಲ್ಲಿ ಏನು ಬೆಳೀತಕ್ಕಂಥ ಮೆಣಸಿನಕಾಯಿ ಇರ್ಬೋದು, ಇಲ್ಲಿ ವಿಪರೀತವಾಗಿ ರಾಸಾಯನಿಕಗಳನ್ನು ಬಳಸಿ ಏನಪ್ಪಾ ತಿಂದ್ರೆ ಏನಾಗತ್ತೋ ಅಂತಕ್ಕಂಥ ಒಂದು ಭಯ ತಿನ್ನುವ ಜನರಲ್ಲಿ ಬಂದ್ಬಿಟ್ಟಿದೆ. ಈಗ ಆ ಪರಿಸ್ಥಿತಿ ಬಂದಿದೆ ಸರ್, ಆಲ್ರೆಡಿ ತಿನ್ಲಿಕ್ಕೆ ಹೆದರ್ತಾ ಇದ್ದಾರೆ. ಸಾವಯವ ಉತ್ಪನ್ನ ಅಂತಂದ್ರೆ ಖಂಡಿತವಾಗಿ ಇದಕ್ಕೆ ಸರ್ಟಿಫಿಕೇಶನ್ ಇರಬೇಕು. ಆಮೇಲೆ ಜೊತೆಗೆ ರೈತರಿಗೆ ಒಂದು ಕನ್ಫರ್ಮೇಶನ್ ಆಗಬೇಕು, ಇದು ಸಾವಯವ ಒಳ್ಳೆ ಪ್ರಾಡಕ್ಟ್ ಇದೆ, ಇದನ್ನ ನಾವು ತಗೊಂಡು ತಿನ್ನಬೇಕು ಅಂತಕ್ಕಂಥ ಒಂದು ಭಾವನೆಗಳು ಬರಬೇಕು. ಈ ಭಾವನೆ ಬರುವ ಹಾಗೆ ಮಾಡಲಿಕ್ಕೆ ತಮ್ಮ ಒಂದು ಬೃಂದಾವನ ಸಾವಯವ ತೋಟಗಾರಿಕೆ ಉತ್ಪಾದಕರ ಕಂಪನಿ ಏನಿದೆ, ಯಾವ ರೀತಿ ಪ್ಲಾನ್ ಹಾಕೊಂಡಿದೆ ಮುಂದಿನ ದಿನಗಳಲ್ಲಿ ಸರ್ಟಿಫಿಕೇಶನ್ ಮಾಡಿಸೋದಿರ್ಬೋದು, ರೈತರಿಗೆ ಮಾರ್ಗದರ್ಶನ ಕೊಡೋದಿರ್ಬೋದು, ಸಾವಯವ ರೀತಿ ಬೆಳೀಲಿಕ್ಕೆ. ಆಮೇಲೆ ಬೆಳೆದಷ್ಟೇ ಅಲ್ಲ, ಅವರಿಗೆ ಸಾವಯವ ಪರಿಕರಗಳು ಸಿಗಬೇಕು, ಅಂದಾಗ ಅವ್ರು ಸಾವಯವ ಬೆಳೀಲಿಕ್ಕೆ ಮುಂದೆ ಬರ್ತಾರೆ. ಇದು ಯಾವ ರೀತಿ ಯೋಜನೆ ಇದೆ ನಿಮಗೆ? ಈಗ ಈ ನಿಟ್ಟಿನಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ನಿಟ್ಟಿನಲ್ಲಿ ಏನಾಗಿದೆ, ನಾವು ಸಾವಯವ ಪದ್ಧತಿಯಲ್ಲಿ ರೈತರಿಗೆ ಬೆಳಿಬೇಕಾದ್ರೆ ಫಸ್ಟ್ ಯಾವುದೇ ಆಗಲಿ ನಾವೇನ್ ಮಾಡಿದ್ರೆ, ನಮ್ಮ NABL ಲ್ಯಾಬ್ ಇದೆ ರಾಯಚೂರಲ್ಲಿ, ಒಂದು ಲ್ಯಾಬ್ ಇದೆ, ಒನ್ ಆಫ್ ದ ಬೆಸ್ಟ್ ಲ್ಯಾಬ್ ಇನ್ ಸೌತ್ ಇಂಡಿಯಾ. ಸೊ ಆ ಲ್ಯಾಬಲ್ಲಿ ನಾವು ಅದಕ್ಕೆ ಟೆಸ್ಟಿಂಗ್ ಮಾಡಿಸ್ತೀವಿ. ಯಾವುದೇ ಹಣ್ಣು ತರಕಾರಿ ಫಸ್ಟ್ ನಾವು ಅವರಿಗೆ ರೈತರಿಗೆ ಯಾರಿಗೊಬ್ಬರಿಗೆ ಹೆಣ್ಣು ಕಸ್ಟಮರ್ ಅಂದ್ರೆ ಯಾರು ಕನ್ಸ್ಯೂಮರ್ ಇರೋದು ಅವ್ರಿಗೆ ಮಾರಾಟ ಮಾಡಬೇಕಾದ್ರೆ ನಾವು ಹೆಂಗೆ ಹೇಳೋದು ಅಂದ್ರೆ ಫಸ್ಟ್ ಟೆಸ್ಟ್ ಮಾಡಿಸಿದ್ನು. ಅದಕ್ಕೆ ಸುಮಾರು ನಮಗೆ 7,500 ರೂಪಾಯಿ ಖರ್ಚು, ಆಕ್ಚುಲಿ 10,000 ರೂಪಾಯಿ ಆಗುತ್ತೆ. ನಮ್ದು ಒಪ್ಪಂದದ ಕಾರಣಕ್ಕೆ 7,500 ರೂಪಾಯಿದಂಗೆ ನಮಗೆ ಟೆಸ್ಟ್ ಮಾಡಿಕೊಟ್ರು ರಿಪೋರ್ಟ್. ಆ ರಿಪೋರ್ಟ್ ಹಾಕ್ಬಿಟ್ಟು ಆಧಾರದ ಮೇಲೆ ನಾವು ಸಪ್ಲೈ ಮಾಡ್ತಿದ್ವಿ ಎಲ್ಲರಿಗೆ. ಸೊ ಇದೇನಾಗ್ತಾ ಇದೆ, ಸಪೋಸ್ ಸರ್ಟಿಫಿಕೇಶನ್ ಆದ್ರೆ NPOP ಅಂತೀವಿ ನಾವು, ಇದಕ್ಕೆ ಸುಮಾರು 3 ವರ್ಷ ಬೇಕಾಗುತ್ತೆ. ಸೊ ಈ ಸರ್ಕಾರ ಇದನ್ನ NPOP ಮುಖಾಂತರ ಯಾರ್ಯಾರು ಇಂಟ್ರೆಸ್ಟೆಡ್ ರೈತರಿಗೆ ಇದನ್ನ ಸವಲತ್ತು ಮಾಡಿಕೊಟ್ರೆ, ಪ್ರತಿಯೊಂದು ರೈತ ತನದಲ್ಲಿ ಅದಲ್ಲ NPOP ಮುಖಾಂತರ ಸೊ ಅದನ್ನ ಸರ್ಟಿಫಿಕೇಶನ್ ಮಾಡಿಕೊಂಡು ನಾವು ಆಧಾರವಾಗಿ ಅದನ್ನ ಎಕ್ಸ್ಪೋರ್ಟ್ ಮಾಡಬಹುದು, ಲೋಕಲ್ ಮಾಡಬಹುದು, ಅಥವಾ ನಾವು ಬೇರೆ ಬೇರೆ ರಾಜ್ಯಕ್ಕೂ ಕಳಿಸಬಹುದು. ಈಗ ಯಾವುದೇ ಒಂದು ಇನ್ನೊಂದು ವಿಚಾರ ಸರ್, ಈ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ಗೆ ಫಾರ್ ಎಕ್ಸಾಂಪಲ್ ಸರ್, ನಮ್ಮಲ್ಲಿ ಚಿಲ್ಲಿಗೆ ಒನ್ ಕ್ರಾಪ್ ಒನ್ ಪ್ರಾಜೆಕ್ಟ್ ಒಂದು ಜಿಲ್ಲೆ ಒಂದು ಅನ್ನೋ ಪ್ರಕಾರ ಕೊಟ್ಟಿದ್ದಾರೆ, ಮೆಣಸಿನಕಾಯಿ ಆಯ್ಕೆ ಆಗಿದೆ. ಅದೇ ತರ ಈವನ್ ಶುಗರ್ ಕೇನ್ ಅಲ್ಲಿ ಕೂಡ
ಶುಗರ್ ಕೇನ್ ಜಸ್ಟ್ ತಿನ್ನೋದ್ರಲ್ಲಿ ಮಾತ್ರ ಯೂಸ್ ಮಾಡ್ತಾ ಇದ್ರು ಮೊದಲು. ಶುಗರ್ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾರೆ, ಶುಗರ್ ಎಕ್ಸ್ಟ್ರಾಕ್ಷನ್ ಆದ್ಮೇಲೆ ಇಥನಾಲ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅದರಿಂದ ಇನ್ನೂ ಬೇರೆ ಬೇರೆ ರೀತಿಯಾದ ಬೈ ಪ್ರಾಡಕ್ಟ್ಸ್ ಮಾಡ್ತಿದ್ದಾರೆ. ಅದೇ ತರ ಆ ಪ್ರಾಡಕ್ಟ್ಸ್ ಯಾವ ತರ ಬೈ ಪ್ರಾಡಕ್ಟ್ ಇದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ಗೆ ಅವಕಾಶಗಳು ಏನು ಮಾಡ್ಕೊಟ್ಟಿದಾರಲ್ಲ, ಅದೇ ರೀತಿ ಎಲ್ಲಾ ವೆಜಿಟೇಬಲ್ಸ್ಗೆ ಮಾಡ್ಕೊಳ್ಳೋದಕ್ಕೆ FPOಗಳ ಹತ್ರ ಪ್ಲಾನ್ಗಳಿದೆ. ಆ FPOಗಳಿಗೆ ಆ ತರ ಸರ್ಕಾರದಿಂದ ಏನಾದ್ರೂ ಸವಲತ್ತು ಸಿಕ್ಕರೆ FPO ಥ್ರೂ ಮಾಡೋದಕ್ಕೆ, ಇಲ್ಲ ಸರ್ಕಾರದಿಂದನೇ ಏನಾದರೂ ಮಾಡೋದಕ್ಕೆ ಅವಕಾಶಗಳು ಇದೆ. ಸೊ ಅದು ಅವರೂ ಮಾಡ್ಬೋದು ಅದನ್ನ. ಈ ತರ ಸವಲತ್ತುಗಳನ್ನ ಮಾಡೋದಕ್ಕೆ ಸರ್ಕಾರ ಇದರಲ್ಲಿ ಬಹಳ ಮುಂದೆ ಬರ್ಬೇಕು ಸರ್. ಇಲ್ಲ ಅಂತಂದ್ರೆ ರೈತರು ಏನೇ ಪ್ರೊಡ್ಯೂಸ್ ಮಾಡಲಿ ಅದೆಲ್ಲ ತುಂಬಾ ವೇಸ್ಟ್ ಆಗುತ್ತೆ. ಆ ಪ್ರೈಸ್ ಕಡಿಮೆ ಇರುವಾಗ ಸುಮ್ಮನೆ ಮಣ್ಣು ಆಗುವ ಪರಿಸ್ಥಿತಿ ಬಂದಿದೆ. ಸೊ ಅದಕ್ಕಾಗಿ ಸರ್ಕಾರ ಈ ವಿಚಾರದಲ್ಲಿ ತುಂಬಾ ಗಮನ ಕೊಡಬೇಕು ಅನ್ನೋದು ನಮ್ಮ ಮೌಲ್ಯವರ್ಧನೆಗೆ ಸ್ವಲ್ಪ ಸರ್ಕಾರ ನಿಗಾ ವಹಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ಈಗ ಯಾವುದೇ ಒಂದು ರೈತ ಉತ್ಪಾದಕ ಕಂಪನಿ ಕೆಲವೊಂದು ನೀವು ಹೇಳಿದಂಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಬೇಕು. ಉದಾಹರಣೆ ಅಂತಂದ್ರೆ ಕೋಲ್ಡ್ ಸ್ಟೋರೇಜ್ ಇರಬಹುದು, ಅಥವಾ ಕೋಲ್ಡ್ AC ವ್ಯಾನ್ಗಳಿರ್ಬೋದು, ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡಲಿಕ್ಕೆ ಸಣ್ಣ ಸಣ್ಣ ಮಳಿಗೆಗಳಿರ್ಬೋದು ವ್ಯಾಪಾರ ಮಾಡಲಿಕ್ಕೆ. ಅಂಥವೆಲ್ಲ ಒಂದು ಮೂಲಭೂತ ಸೌಕರ್ಯಗಳು ಬೇಕು. ಈ ಮೂಲಭೂತ ಸೌಕರ್ಯಗಳನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ FPOಗಳಿಗೆ ಸರ್ಕಾರ ಏನಾದರೂ ಸಹಾಯ ರೂಪದೊಳಗೆ ಏನಾದರೂ ಮಾಡಲಿಕ್ಕೆ ಅವಕಾಶಗಳಿದಾವ? ಹೇಗಿಲ್ಲ ನಿಜ. ಇದಕ್ಕೆ ನಮಗೆ ಗ್ಯಾರಂಟಿ ಫೈನಾನ್ಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕೆಲವೊಂದು ಕ್ರೈಟೇರಿಯಾ ಇದೆ. ಅಪ್ ಟು 2 ಕೋಟಿವರೆಗೆ ನಮಗೆ ಸವಲತ್ತು ಇದೆ ಅದರಲ್ಲಿ. ಬಟ್ ಆದ್ರೆ ನನಗನ್ನಿಸ್ತದೆ ಈ ಚಿಕ್ಕ ಕಂಪನಿಗಳು ಇಷ್ಟು ದೊಡ್ಡ ಮೊತ್ತವನ್ನು ಕೊಡಬೇಕಾದ್ರೆ ಅದಕ್ಕೆ ಜಾಗ ಬೇಕು, ಕಟ್ಟಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಹೇಳಲಿಕ್ಕೆ ಬಹಳ ಸುಲಭ, ಬಟ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಆದ್ರೂ ನಾವು ಒಂದು ಅರಸಾಸಿಗೆ ಕೈ ಹಾಕಿದ್ದೀವಿ. ನಾವು ಯೂನಿವರ್ಸಿಟಿ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಒಂದು ಹೈಟೆಕ್ ಅಪ್ ಯಾಕೆ ನಾವು ರಚನೆ ಮಾಡಬಾರ್ದು ರಾಯಚೂರು ಜಿಲ್ಲೆಯಲ್ಲಿ ಅಂತ ಹೇಳಿ ಆ ಯೂನಿವರ್ಸಿಟಿಯವರು ಚರ್ಚೆ ಆದಾಗೆ ಅವರು ನಮಗೆ ಸಮಗ್ರವಾಗಿ ನೀವು ಅದನ್ನ ತಗೊಂಡು ಬನ್ನಿ, ನೀವು ಪ್ಲಾನ್ ಎಲ್ಲ ಅಂತ ಹೇಳಿದ್ರು. ಸೊ ಅವ್ರಿಗೆಲ್ಲ ಪ್ಲಾನ್ ಪ್ರೆಸೆಂಟೇಷನ್ ಮಾಡಿದ ತಕ್ಷಣ ಅವ್ರು ಎಕ್ಸೆಪ್ಟ್ ಮಾಡಿಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಜಾಗದಲ್ಲಿ ನಮ್ಗೆ 2 ಎಕರೆ ಕೊಡೋದೇ ಆದರೆ ಯೂನಿವರ್ಸಿಟಿ ಜಾಯಿಂಟ್ ವೆಂಚರ್ ಆಗಿ ಯೂನಿವರ್ಸಿಟಿ ನಾವು ಒಟ್ಟಿಗೆ ಮಾಡೋದಾದ್ರೆ, ಸೊ ಅದನ್ನ ನಾವು KKRDB ನಮ್ದು ಹೈದರಾಬಾದ್ ಕರ್ನಾಟಕ ಇದ್ದ ಕಾರಣಕ್ಕೆ KKRDBಯಲ್ಲಿ ನಾವು ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿದ್ವಿ. ಅದಕ್ಕೆ ಕ್ಯಾಪೆಕ್ ಅವರು ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಹೀಗಾಗಿ ಅದನ್ನ ರಿಪೋರ್ಟ್ನ ಎಲ್ಲ ಸಬ್ಮಿಟ್ ಮಾಡೋ ಕೊನೆ ಹಂತದಲ್ಲಿದೆ. ಅದು ಸಬ್ಮಿಟ್ ಆದ ತಕ್ಷಣ ಅದೇ ಅದರಲ್ಲಿ ಒಂದು 20 ಕೋಟಿ ಪ್ರಾಜೆಕ್ಟ್ ಇದೆ ಸರ್. ಅದು ಬಂದಲ್ಲಿ ಏನಾಗುತ್ತೆ, ನೀವು ಹೇಳಿದಂಗೆ ನಮಗೆ ಕೋಲ್ಡ್ ಸ್ಟೋರೇಜ್ ಆಗುತ್ತೆ, ಒಂದು ಔಟ್ಲೆಟ್ ಆಗುತ್ತೆ, ಅದಕ್ಕೆ ಪಲ್ಪಿಂಗ್ ಯೂನಿಟ್. ಯಾವುದಾಗಲಿ ವೇಸ್ಟೇಜ್ ಹಣ್ಣುಗಳು ವೇಸ್ಟೇಜ್ ಆಗೋದ್ ಕಾರಣಕ್ಕೆ ಅದು ಪಲ್ಪಿಂಗ್ ಯೂನಿಟ್. ಸೊ ಆ ಪಲ್ಪ್ ಮಾಡಿಬಿಟ್ಟು ಅದನ್ನ ಮಾರಾಟನೂ ಮಾಡಬಹುದು, ರಾಜ್ಯ ಮತ್ತು ಅಂತಾರಾಷ್ಟ್ರೀಯಲ್ಲೂ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ಇಂಥ ಹಲವಾರು ಕಾರ್ಯಕ್ರಮಗಳು ನಾವೇನದಲ್ಲ ಪ್ರಾಜೆಕ್ಟ್ ರಿಪೋರ್ಟ್ದಲ್ಲಿ ಈಗ ಕೊನೆ ಹಂತದಲ್ಲಿದೆ, ಅದು ಸಬ್ಮಿಟ್ ಮಾಡ್ತಾ ಇದೀವಿ ಸರ್. ಈ ವಿಚಾರದಲ್ಲಿ ಸರ್ ಇನ್ನೊಂದು, ನಮ್ಮಲ್ಲಿ ಆಕ್ಚುಲಿ ಇವಾಗ ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲರಿಗೂ ಸಬ್ಮಿಟ್ ಆಗಿದೆ. ಯೂನಿವರ್ಸಿಟಿ ಕಡೆಯಿಂದ ಕೂಡ ಒಪ್ಪಂದ ಆಗಿ ಅವರೆಲ್ಲ ಪ್ರಾಜೆಕ್ಟ್ ಕೂಡ ಒಳ್ಳೇದಿದೆ, ಇದು ಮುಂದುವರ್ಸ್ರಿ ಅಂತ ಹೇಳಿದ್ದಾರೆ ಸರ್. ಇದ್ರ ವಿಚಾರದಲ್ಲಿ ಮುಂದುವರಿಸಬೇಕು ಅಂದ್ರೆ ಹಣದ್ದು ವ್ಯವಸ್ಥೆ ಇರಬೇಕು. ಸೊ ಹಣಕಾಸು ಸಹಾಯ ಬಹಳ ತುಂಬಾ ಮುಖ್ಯ ಸರ್. ಅದೇ ಪ್ರಕಾರ ನಮ್ಮ ರಾಯಚೂರು ಮತ್ತು ಯಾದಗಿರಿ ಡಿಸ್ಟಿಕ್ ಇವೆರಡು ಆಸ್ಪಿರೇಷನಲ್ ಡಿಸ್ಟಿಕ್ಸ್. ಇದಕ್ಕೆ ಆದಂತ ಸ್ಪೆಷಲ್ ಬಜೆಟ್ ಇದೆ ನಮ್ಮ ಸರ್ಕಾರದಲ್ಲಿ ಮತ್ತು ನಮ್ಮ KKRDB ಬಜೆಟ್ ಅಲ್ಲಿ. ಸೊ ಯಾಕೆ ಈ ತರ FPOಗಳಿಗೆ ಕೊಡಬಾರ್ದು ಆ ಬಜೆಟ್ನ ಅನ್ನೋದು ಕೂಡ ಒಂದು ಪ್ರಶ್ನೆ. ಪ್ರಾವಿಷನ್ ಮಾಡ್ಕೊಂಡು ಇಲ್ಲಿ ನೋಡಿ ಸರ್, ಇವಾಗ ನಮ್ಮ KKRDB ಇಂದ ಇಷ್ಟು ಬಜೆಟ್ ಅಂತ ಕೊಟ್ಟಿದ್ದಾರೆ. ಈ ಸಲ 3,000 ಕೋಟಿ ಕೊಟ್ಟಿದ್ದಾರೆ. ಆ 3,000 ಕೋಟಿ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅವರು? ಸೊ ಇಂಥವಕ್ಕೆ ಯೂಸ್ ಮಾಡಿದ್ರೆ ಇಡೀ ನಮ್ಮ ನಾರ್ತ್ ಕರ್ನಾಟಕದವರು ಫಾರ್ಮರ್ಸ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದು ಕಣ್ಣಿಗೆ ಕಾಣೋ ಹಂಗೆ ಡೆವಲಪ್ಮೆಂಟ್ ಏನ್ ನಾವು ಪ್ರಾಜೆಕ್ಟ್ ಏನ್ ಮಾಡಿದೀವಲ್ಲ ಸರ್, ಈ ಪ್ರಾಜೆಕ್ಟ್ ನ ಎಲ್ಲಾ ಕಡೆ ಎಲ್ಲಾ ಡಿಸ್ಟಿಕ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ರಾಯಚೂರಲ್ಲಿ ನಮ್ಮ ಪ್ರಾಜೆಕ್ಟ್ ನ ನಾವು ರೆಡಿ ಮಾಡ್ಕೊಂಡು ಎಲ್ಲ ತೋರಿಸಿದೀವಿ. ಸೊ ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, ಇಲ್ಲಿ ರೈತರಿಗೆಲ್ಲ ಬರುತ್ತೆ. ಸೊ ಅದೇ ತರ ಪೈಲಟ್ ಪ್ರಾಜೆಕ್ಟ್ ಅಂತ ನಾವು ಇಲ್ಲಿ ರೆಡಿ ಮಾಡ್ಕೊಂಡಿದೀವಿ. ಇದೇ ಪ್ರಾಜೆಕ್ಟ್ ನ ಎಲ್ಲಾ ಡಿಸ್ಟಿಕ್ ಅಲ್ಲಿ, ಇವಾಗ ನಮ್ಮ KKRDB ಅಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ ಬರುತ್ತೆ ಅಷ್ಟು ಡಿಸ್ಟ್ರಿಕ್ಟ್ಸ್ಗೆ ಈ ಪ್ರಾಜೆಕ್ಟ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಿದರೆ, ಗವರ್ನಮೆಂಟ್ ಇಂಪ್ಲಿಮೆಂಟ್ ಮಾಡಲಿ ಇಲ್ಲ ಸೆಮಿ ಗವರ್ನಮೆಂಟ್ ಇವಾಗ ನಮ್ಮ FPO ಜೊತೆ ಒಪ್ಪಂದ ಮಾಡಿಕೊಂಡು FPOs ಥ್ರೂ ಅಂತ ಪ್ರಾಜೆಕ್ಟ್ಸ್ ನ ಇಂಪ್ಲಿಮೆಂಟ್ ಮಾಡಿದ್ರೆ ಆ ಬಜೆಟು ಉಪಯೋಗ ಆಗುತ್ತೆ, ಗವರ್ನಮೆಂಟ್ ಮತ್ತೆ ರಿಟರ್ನ್ ಹೋಗುತ್ತೆ. ಸುಮ್ಮನೆ ಇಲ್ಲಿ ಯೂಸ್ ಆಗಿಲ್ಲ ಅಂತಂದ್ರೆ ಅವರು ರಿಟರ್ನ್ ತಗೊಂಡ್ಬಿಡ್ತಾರೆ. ಸೊ ಅದನ್ನ ಯಾಕೆ ಯೂಸ್ ಮಾಡಬಾರ್ದು ಇಂಥ ಒಳ್ಳೆ ಕೆಲಸಗಳಿಗೆ ಅಂತ ನಮ್ಮ ಒಂದು ಅಭಿಪ್ರಾಯ ಸರ್. ಯಾಕಂದ್ರೆ ಸುಮ್ಮನೆ ಹೋಗೋದ್ರಲ್ಲಿ ಅಟ್ಲೀಸ್ಟ್ ಇದು ಪ್ರಯತ್ನ ಮಾಡಿ ಇಂಥ ಪ್ರಾಜೆಕ್ಟ್ಸ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಫಾರ್ಮರ್ಸು ಯೂಸ್ ಆಗುತ್ತೆ, ಮತ್ತಿಲ್ಲಿ ಒಂದು ಉದ್ಯೋಗ ಅವಕಾಶ ಕೂಡ ಸೃಷ್ಟಿ ಮಾಡ್ದಂಗೆ ಆಗುತ್ತೆ ಎಷ್ಟೊಂದು ಜನಕ್ಕೆ. ಇವಾಗ ನಿರುದ್ಯೋಗ ತುಂಬಾ ಇದೆ. ಸೊ ಆ ನಿಟ್ಟಿನಲ್ಲಿ ಇಂಥದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ನಮ್ಮ ಜನಗಳಿಗೆ ಅಂತ. ಈಗ ಶರಣಗೌಡ್ರೆ, ಇನ್ನೊಂದು ಪ್ರಮುಖವಾದದ್ದು ಇಲ್ಲಿ ಸಾವಯವ ಅಂತಂದ್ರೆ ತೋಟಗಾರಿಕೆ ಬೆಳೆಗಳು ಉತ್ಪಾದನೆ ಮಾಡುವಂಥವ್ರು ಮತ್ತು ಕನ್ಸ್ಯೂಮರ್ಸ್ ಇಬ್ಬರು ಬರ್ತಾರೆ ನೇರವಾಗಿ. ಉತ್ಪಾದನೆ ಮಾಡುವಂಥವ್ರು ಕನ್ಸ್ಯೂಮರ್ಸು. ಇತ್ತೀಚೆಗೆ ಸಾವಯವ ಉತ್ಪನ್ನಗಳ ಬಗ್ಗೆ ಸಾಕಷ್ಟು ಒಂದು ತಿಳುವಳಿಕೆ ಬರ್ತಾ ಇದೆ. ತಿನ್ನಬೇಕು ನಾವು ಅನ್ನೋರಿಗೆ ಸಿಗ್ತಾ ಇಲ್ಲ, ತಿನ್ನಬೇಕು ಅನ್ನೋರಿಗೆ ಸಿಗ್ತಾ ಇಲ್ಲ.
ಎಲ್ಲಿ ಸಿಗ್ತಾ ಇದೆ ಸಾವಯವ ಉತ್ಪನ್ನ ಅದನ್ನು ತಿನ್ನುವಂಥ ಜನನೂ ಇಲ್ಲ. ಕೆಲವೊಂದಿಷ್ಟು ಮಂದಿ ಅದನ್ನು ಹೆಸಿಟೇಟ್ ಮಾಡ್ತಾರೆ, ಏನಪ್ಪ ಸಾವಯವ ಅನ್ನೋದು ಹೆಂಗೆ ಗ್ಯಾರಂಟಿ, ಸುಮ್ಮನೆ ಹೇಳ್ತಾರೆ ಹಾಗೆ ಹೀಗೆ ಅಂತ. ನಿಮ್ಮ ವಿಚಾರದಲ್ಲಿ ಸಾವಯವ ಒಂದು ತೋಟಗಾರಿಕೆ ಉತ್ಪನ್ನಗಳಿಗೆ ಬೆಲೆ ನಿಗದೀಕರಣ ಭಾಳ ಮುಖ್ಯ. ಬೆಲೆ ನಿಮ್ಮ ಒಂದು ರೈತ ಉತ್ಪಾದಕ ಕಂಪ್ನಿಯಾಗಿ ಯಾವ ರೀತಿ ಇಲ್ಲಿ ಮುಂದಿನ ದಿನಗಳಲ್ಲಿ ಬರ್ಬೋದು, ಈ ಸಮಸ್ಯೆ ಬರ್ಬೋದು ನಿಮಗೆ? ಮಾರುಕಟ್ಟೆಯಲ್ಲಿ ನಮಗೆ 100 ರೂಪಾಯಿ KG ಒಂದು ಯಾವುದೇ ಒಂದು ಹಣ್ಣು ಮ್ಯಾಂಗೋ ಸಿಗ್ತಾ ಇದೆ ಅಂತಂದರೆ ಅದು ಜನರಲ್ ಆಗಿ ಬೆಳೆದಂಥ ಒಂದು ಮ್ಯಾಂಗೋ ಇರುತ್ತೆ. ನೀವು ಸಾವಯವ ರೀತಿಯಲ್ಲಿ ಒಳ್ಳೆಯ ಗುಣಮಟ್ಟದ ಮ್ಯಾಂಗೋವನ್ನು ರೈತರಿಗೆ ಕೊಡಬೇಕಾದಾಗ ಬೆಲೆ ನಿರ್ಧಾರ ಮಾಡಬೇಕಾಗುತ್ತೆ. ಮಾರುಕಟ್ಟೆ ಬೆಲೆ ಯಾವುದಿದೆ, ನಮ್ಮದು ಸಾವಯವ ಉತ್ಪನ್ನಕ್ಕೆ ಬೆಲೆ ಇಲ್ಲಿ ಹೇಗೆ ನಿರ್ಧಾರ ಮಾಡಲಿಕ್ಕೆ ಒಂದು ಏನಾದರೂ ರೂಪರೇಷೆಗಳು ಆ ಥರ? ನಿಜ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಈಗ ನೋಡಿ, ರೈತ ಬೆಳಿತಾನೆ, ಬೆಳೆದ ತಕ್ಷಣ ಮಾರ್ಕೆಟ್ಗೆ ಹೋಗ್ತಾನೆ. ಮಾರ್ಕೆಟಲ್ಲಿ ಏನು ಮಾಡ್ತಾರೆ, ದಲ್ಲಾಳಿಗಳು ಅದನ್ನ ಒಂದು ರೇಟಲ್ಲಿ ಖರೀದಿ ಮಾಡ್ತಾರೆ. ನಂತರ ಆ ದಲ್ಲಾಳಿಯಿಂದ ಇನ್ನೊಬ್ಬ ದಲ್ಲಾಳಿಗೆ ಹೋಗುತ್ತೆ, ಸೊ ಅಲ್ಲಿಂದ ಇನ್ನೊಬ್ಬನಿಗೆ ಹೋಗುತ್ತೆ, ನಂತರ ಯಾವುದೋ ಒಂದು ಕಂಪ್ನಿಗೆ ಹೋಗ್ಬೋದು ಅಥವಾ ಯಾವುದೋ ಒಂದು ಅಂಗಡಿ ಮುಂಗಟ್ಟಿಗೆ ಹೋಗ್ಬೋದು. ಅಲ್ಲಿ ಏನಾಗುತ್ತೆ, 3 ರಿಂದ 4 ಸಲ ಹೋದಾಗೆ ಸೊ ಎಷ್ಟು ಮೌಲ್ಯ ಇರುತ್ತೆ, ಆ ಮೌಲ್ಯ 3 ರಿಂದ 4 ಪಟ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಅದರಲ್ಲಿ ಏನಾಗುತ್ತೆ, ಸಪೋಸ್ ನೇರವಾಗಿ ನಮ್ಮದೇ ರೈತರ ಕಂಪ್ನಿ ಇರುತ್ತೆ, ರೈತ ನಮಗೆ ಡೈರೆಕ್ಟ್ ಕೊಟ್ಟಲ್ಲಿ ನಾವು ನೇರವಾಗಿ ಎಂಡ್ ಕಸ್ಟಮರ್ ಅಂತೀವಿ ನಾವು, ಅಂದ್ರೆ ಯಾರು ಈ ಹಣ್ಣು ಸೇವನೆ ಮಾಡಂತ ಕಸ್ಟಮರ್. ಸೊ ನಮ್ಮಿಂದ ಬೆಳೆದಂತ ರೈತರು, ನಾವು ಎಂಡ್ ಕಸ್ಟಮರ್. ಸೊ ಡೈರೆಕ್ಟ್ ಆಗಿ ರೀಚ್ ಆದಾಗ ಈ 3-4 ಪಟ್ಟು ಏನು ಏರಿಕೆ ಇರುತ್ತಲ್ಲ ಅದು ಆಟೋಮೆಟಿಕ್ ತಾನಾಗೆ ಕಡಿಮೆ ಆಗುತ್ತೆ. ಸೊ ಅದಕ್ಕೇನೋ ವ್ಯವಸ್ಥೆ ಲಿಂಕೇಜ್ ಕೊಡ್ತಾ ಇದ್ರೆ ನೇರವಾಗಿ ಉತ್ಪಾದಕರು ಮತ್ತು ರೈತ ತಿನ್ನುವಂತವ್ರ ನಡುವೆ ನೇರವಾದಂತ ಒಂದು ಲಿಂಕೇಜ್. ನೀವು ಮಧ್ಯವರ್ತಿಯಾಗಿ ಕೆಲಸ ಮಾಡೋದು ನಿಮ್ಮ ಉತ್ಪಾದಕ ಕಂಪನಿ. ಎಸ್, ನಿಜ. ಈ ಮಧ್ಯವರ್ತಿಗಳು ಅವು ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ದಾಣಿಯಲ್ಲೂ ಕಡಿಮೆ ಆಗುತ್ತೆ. ಸೊ ರೈತನಿಗೂ ಒಂದು ಒಳ್ಳೆ ದಾಣಿ ಸಿಗುತ್ತೆ. ಈಗ ನೋಡಿ, ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾವು ಒಂದು ಕಾಯಿಪಲ್ಲೆ, ಒಂದು 10 kg ಕಾಯಿಪಲ್ಲೆ ತಗೊಳ್ತೀವಿ, ಸೌತೆಕಾಯಿ ಹೆಂಗೆ ಬರುತ್ತೆ, ಅವನೇನ್ ಮಾಡ್ತಾನೆ, ಅದಕ್ಕೆ 10 ರೂಪಾಯಿದಂಗೆ ದಾಣಿ ಮಾಡಿಬಿಟ್ಟು ಸುಮಾರು ಏನದಲ್ಲ ಒಂದು 80 ರಿಂದ 90 ರೂಪಾಯಿ ಕೊಡ್ತಾನೆ. ಸೊ ಅದು ಮಧ್ಯವರ್ತಿಗಳಿಂದ ಹೋಗಿ ಎಂಡ್ ಕಸ್ಟಮರ್ ಬರೋವರೆಗೆ ಎಷ್ಟಾಗುತ್ತೆ, KG 40 ರೂಪಾಯಿ ಆಗುತ್ತೆ. ಸೊ ಅಲ್ಲಿ ನಿಮ್ಗೆ ಎಷ್ಟೇ ವೆಚ್ಚ ಎಷ್ಟಾಯ್ತು, ಇಲ್ಲ ರೈತ ಕೊಟ್ಟಿದ್ದು 10 ರೂಪಾಯಿ, ಅಲ್ಲಿ 40 ರೂಪಾಯಿ, ಸೊ 30 ರೂಪಾಯಿ ಜಾಸ್ತಿ ಆಯ್ತು. ಹಾಗಾಗಿ ಈಗ ನಾವು ರೈತ ಡೈರೆಕ್ಟ್ ನಮಗೆ ಕೊಟ್ಟಲ್ಲಿ, ನಾವು ರೈತ ಎಂಡ್ ಕಸ್ಟಮರ್ಗೆ ರೀಚ್ ಮಾಡಿದಲ್ಲಿ ಅಲ್ಲಿ ಏನಾಗುತ್ತೆ, ರೈತರಿಗೂ 20 ರೂಪಾಯಿ ಕೊಡ್ಬೋದು, ನಾವು ಎಂಡ್ ಕಸ್ಟಮರ್ಗೆ 30 ರೂಪಾಯಿ ಕೊಡ್ಬೋದು. ಸೊ ಅಂದ್ರೆ ಅಲ್ಲಿ ಏನಾಗುತ್ತೆ, ಕಡಿಮೆ ಆಯ್ತು, ಯಾರಿಗೆ ಎಂಡ್ ಕಸ್ಟಮರ್ಗೆ 30 ರೂಪಾಯಿ ಸಿಕ್ತು, 40 ರೂಪಾಯಿ ಸಿಗಲಿ, ರೈತನಿಗೆ 10 ರೂಪಾಯಿ ಸಿಗಲಿ, 20 ರೂಪಾಯಿ ಸಿಗುತ್ತೆ. ಸೊ ಮಧ್ಯವರ್ತಿಗಳು ಏನು ತಿಂತಿದ್ರು ಅದನ್ನ ಏನದಲ್ಲ ಡೈರೆಕ್ಟ್ ನೇರವಾಗಿ ರೈತರಿಗೂ ಮತ್ತು ಎಂಡ್ ಕಸ್ಟಮರ್ಗೆ ಅನುಕೂಲ ಆಗೋ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ಸಾವಯವ ಬಂದಾಗ ಸಾವಯವ ಸರ್ಟಿಫಿಕೇಶನ್ ಭಾಳ ಮುಖ್ಯ. ಸರ್ಟಿಫಿಕೇಶನ್ ಮಾಡಿಸೋದು, ಬೆಳೆಯುವಂಥ ರೈತರನ್ನು ನೋಂದಣಿ ಮಾಡ್ಕೊಳ್ಳೋದು, ಅವ್ರ ಹೊಲಗಳಿಗೆಲ್ಲ ವಿಸಿಟ್ ಮಾಡೋದು, ಅವ್ರ ಉತ್ಪನ್ನ ಆ ಊರಲ್ಲೇ ಅದು ಒಂಥರ ರೈತರಿಗೆ ವಿಶ್ವಾಸ ಬರಬೇಕು. ಹೌದಪ್ಪ ಸಾವಯವ ಬೆಳೆಯಕತ್ತಾನ, ಅವಾಗ ಸರ್ಕಾರ ಅಧಿಕೃತವಾಗಿ ಸಾವಯವ ಮುದ್ರೆನ ಒತ್ತಿದೆ, ಅವ ಸಾವಯವ ಬೆಳೀತದನಂತಕ್ಕಂಥ ಒಂದು ಭಾವನೆಗಳು ಬರಬೇಕೆಲ್ಲರ. ಅಂದಾಗ ಮಾತ್ರ ಖರೀದಿ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಈ ಪ್ರಯತ್ನಗಳು ನಡೆದಿದಾವ ನಿಮ್ಮ ಕಂಪನಿ ವತಿಯಿಂದ? ನಡೆದಿದಾವೆ ಸರ್. ಈ ಪ್ರಯತ್ನ ವಿಚಾರದಾಗ ಸರ್ ಇನ್ನೊಂದು ಮುಖ್ಯವಾಗಿ ವಿಚಾರ ಸರ್, ಇವಾಗ ಇದೇ ಪ್ರಯತ್ನದಲ್ಲಿ ಸಾವಯವವಾಗಿ ಏನು ಬೆಳೆಸಿ ಎಲ್ಲ ಮಾರ್ಕೆಟಿಗೆ ಏನು ತಗೊಂಡು ಬರ್ತಾರಲ್ಲ ಸರ್, ಅವಾಗ ಏನಂತಿದ್ದಾರೆ ರೈತರು, ನೋಡಪ್ಪ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಾವಯವ ಪದ್ಧತಿಯಿಂದ ಬೆಳೆದಿದ್ದೀವಿ, ಸೊ ನಮಗೆ ಪ್ರೈಸ್ ಇಲ್ಲ, ಬೆಲೆ ಬರ್ತಾ ಇಲ್ಲ. ಅದೇ ರೀತಿ ನಮ್ಮ ಹತ್ರ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಲೇಬರ್ಸ್ ಏನ್ ಬರ್ತಾರಲ್ಲ, ಅವ್ರು ಫಿಕ್ಸ್ ಮಾಡ್ಕೊಂಡು ಬರ್ತಾರೆ, ಇಷ್ಟು ಲೇಬರ್ ಚಾರ್ಜ್ ಕೊಟ್ರೆ 300 ರೂಪಾಯಿ 400 ರೂಪಾಯಿ ಫಿಕ್ಸ್ ಇರುತ್ತೆ. 300 ರೂಪಾಯಿ 400 ರೂಪಾಯಿ 500 ರೂಪಾಯಿ 1000 ಅಂತ ಹೇಳ್ತಾರೆ ಸರ್. ಅವ್ರು ಫಿಕ್ಸ್ ಮಾಡಿರೋಂತ ಬೆಲೆಗೆ ನಾವು ಅವ್ರನ್ನ ಕರ್ಕೊಂಡ್ ಬಂದು ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಕೊಡ್ಬೇಕು ನಾವು. ಬಟ್ ನಾವು ಇಡೀ ಪೂರ್ತಿ ವರ್ಷಗಟ್ಲೆ ನಾವು ದುಡಿದು ಬೆಳೆದು ಎಲ್ಲ ಬೆಳೆಸಿ ಆ ಮಟ್ಟಕ್ಕೆ ತಗೊಂಡ್ ಬರ್ತೀವಲ್ಲ, ಅದಕ್ಕೆ ನಮ್ಮ ಹತ್ರ ನಾವು ಫಿಕ್ಸ್ ಮಾಡಿದ್ರೆ ಬೆಲೆ ಸಿಗ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ಸೊ ಇದಕ್ಕೆ ಏನ್ ಮಾಡ್ಬೇಕು, ಇವಾಗ ನಾವು ಫಿಕ್ಸ್ ಮಾಡಿರೋದು ತಗೊಂತಾರ, ಜನ ತಗೊಂತಾರ, ಏನ್ ಸರ್ಕಾರ ತಗೊಳುತ್ತಾ? ಒಂದ್ ವೇಳೆ ನಾವೇನಾದ್ರೂ ಕೂಲಿಯನ್ನು ಕಡಿಮೆ ಮಾಡಿ ರೈತರಿಗೆ ಕರ್ಕೊಂಡ್ಬಂದವ್ರಿಗೆ ಕೊಟ್ರೆ ಅವ್ರು ಸುಮ್ನೆ ಇರ್ತಾರ? ಸೊ ಈ ವಿಚಾರದಲ್ಲಿ ಕೂಡ ಗವರ್ನಮೆಂಟ್ ಎಷ್ಟೊಂದು ಒಂದು ರೀತಿಯಲ್ಲಿ ಆಲೋಚನೆ ಮಾಡಿ ರೈತರಿಗೆ ಯಾವ ತರ ಇದು ಒಳ್ಳೇದಾಗುತ್ತೆ, ಯಾವ ತರ ಒಳ್ಳೆ ಅವ್ರಿಗೆ ಸಹಾಯ ಸಿಗುತ್ತೆ ಗವರ್ನಮೆಂಟ್ ಕಡೆಯಿಂದ ಅನ್ನೋದು ಕೂಡ ಆಲೋಚನೆ ಮಾಡುವಂತ ಒಂದು ಪಾಯಿಂಟ್ ಕೂಡ ಇದೆ ಸರ್. ಶರಣಗೌಡ್ರೆ, ಮುಖ್ಯವಾಗಿ ನಿಮ್ಮ ಉತ್ಪಾದಕ ಕಂಪನಿ ವತಿಯಿಂದ ಮುಖ್ಯವಾದಂಥ ಪ್ರಾಡಕ್ಟ್ಗಳು ಏನು, ಒಂದು ಕೃಷಿ ಉತ್ಪನ್ನಗಳು ಅಂದರೆ ಸಾವಯವ ತೋಟಗಾರಿಕೆ ಉತ್ಪನ್ನಗಳು ಮೇಜರಾಗಿ ನಿಮ್ಮದು ಪ್ರೊಕ್ಯೂರ್ಮೆಂಟ್ ಮಾಡ್ಕೋಬೇಕು, ಮೇಜರಾಗಿ ವ್ಯಾಲ್ಯೂ ಎಡಿಷನ್ ಮಾಡಬೇಕು, ಮೇಜರಾಗಿ ಅದನ್ನು ಕನ್ಸ್ಯೂಮರ್ಸ್ಗೆ ಮುಟ್ಟಿಸ್ಬೇಕಂತಕ್ಕಂಥ ಒಂದು ಪ್ಲಾನ್ ಇದೆ. ಮುಖ್ಯವಾದಂಥ ಒಂದು ಉತ್ಪನ್ನ ಯಾವುದು ನಿಮ್ಮದು? ನಮ್ಮದು ಮೇಜರ್ ಆಗಿ ಅಂದ್ರೆ ಮ್ಯಾಂಗೋ ನಾವು ಫಸ್ಟ್ ಮುಖ್ಯವಾಗಿ ತೊಗೊಂಡಿದ್ದೀವಿ. ಇತ್ತು ಮ್ಯಾಂಗೋ ನಮಗೆ ಮೇಜರ್ ಇದೆ. ನಮ್ಮ ರಾಯಚೂರಲ್ಲಿ ಬಹಳ ಇದೆ, 1200 ರಿಂದ 1400 ಹೆಕ್ಟರ್ ಮ್ಯಾಂಗೋ ಇದ್ದ ಕಾರಣಕ್ಕೆ ಸೊ ನಮಗೆ ಸುಲಭವಾಗಿ ನಮಗೆ ಮ್ಯಾಂಗೋ ಸಿಗುತ್ತೆ ಕಾರಣಕ್ಕೆ ಅದನ್ನ ಮ್ಯಾಂಗೋನ ಒಂದು ಒಳ್ಳೆ ಮೌಲ್ಯವರ್ಧನೆ ಮಾಡ್ಬೋದು. ನೀವು ಹೇಳ್ದಂಗೆ ಪಲ್ಪಿಂಗ್ ಮಾಡಿಕೊಂಡು ಇಲ್ಲಾಂದ್ರೆ ಒಳ್ಳೆ ಸ್ಟೋರೇಜ್ ಮಾಡ್ಕೊಂಡು, ಯಾಕಂದ್ರೆ ಮ್ಯಾಂಗೋನು ಸ್ಟೋರ್ ಮಾಡ್ಬೋದು ಸಾಕಷ್ಟು ದಿವಸ. ಸೊ ಅದನ್ನ ಒಳ್ಳೆ ಕ್ಲೀನ್ ಆಗಿ ಸಾವಯವ ಪದ್ಧತಿ ಬೆಳೆದ ಎಲ್ಲ ಎಂಡ್ ಕಸ್ಟಮರ್ಗೆ ರೀಚ್ ಮಾಡುವಂತ ಒಂದು ಹಾಗೆ ಮತ್ತೆ ದಿನನಿತ್ಯ ಬೇಕಾಗುವಂತ ಕಾಯಿಪಲ್ಲೆ, ಟಮಾಟೆ ನಾವು ತರಕಾರಿನೂ ಮಾಡ್ತಾ ಇದ್ವಿ ಅದ್ರ ಜೊತೆಗೆ, ಯಾಕಂದ್ರೆ ದಿನನಿತ್ಯ ಬೇಕಾಗುವಂತ ವಸ್ತು ಹೆಂಗಾದ್ರೂ ತಗೊಳ್ತಾರೆ. ಟೊಮ್ಯಾಟೊ, ಈರುಳ್ಳಿ ಮುಖ್ಯವಾಗಿ ಬೇಕೇ ಬೇಕು. ಸೊ ಈ ನಿಟ್ಟಿನಲ್ಲಿ ಜನರಿಗೆ ಏನದಲ್ಲ ಮೊದಲಂಗೆ ಇರ್ಲಿಲ್ಲ. ಈಗ ಕೋವಿಡ್ ನಂತರ
ಏನಾಗಿದೆ ಜನರಲ್ಲಿ ಸ್ವಲ್ಪ ಒಂದು ಮೈಂಡ್ ಕಾನ್ಷಿಯಸ್ ಬಂದಿದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ. ಸೊ ಈ ನಿಟ್ಟಿನಲ್ಲಿ ನಾವು ಅದನ್ನು ಮುಂದೋದಾಗ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಯಾರು ರೈತ ಸಾವಯವ ಪದ್ಧತಿಯಲ್ಲಿ ಬೆಳಿತಾನೆ ಅವು ಮಾತ್ರ ಮುಂದಿನ ದಿನಗಳಲ್ಲಿ ಸೇಲ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಆ ಮಟ್ಟಕ್ಕೆ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಸರ್ಕಾರ ನಮಗೆ ಎಲ್ಲ ರೀತಿ ಸವಲತ್ತು ಕೊಟ್ಟಲ್ಲಿ, ಸೊ ಪ್ರತಿಯೊಂದು ನಮ್ಮದೇ ಅಂತ ಹೇಳೋಕ್ಕಿಲ್ಲ, ಪ್ರತಿಯೊಂದು FPಗಳಿಗೆ ಏನದಲ್ಲ ಈ ಥರ ಒಂದು ಮೌಲ್ಯವರ್ಧನೆ ಮಾಡಿಕೊಂಡು ಅಥವಾ ಇರುವಂಥ ಪ್ರಾಡಕ್ಟ್ನ ಒಳ್ಳೆ ದಾಣಿಯಲ್ಲಿ ಮಾರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸರ್ ಈ ಪಾಯಿಂಟಲ್ಲಿ ನಾನೊಂದು ಹೇಳ್ತೀನಿ ಸರ್ ಈ ವಿಚಾರದಲ್ಲಿ ಏನಂತಂದರೆ, ಇವಾಗ ಮೌಲ್ಯವರ್ಧನೆ ಬಗ್ಗೆ ನಮ್ಮ MD ಸಾಹೇಬರು ಕೂಡ ಹೇಳಿದರು ಸರ್. ಇಲ್ಲೇನಾಗಿದೆ ಅಂತಂದರೆ ಸರ್, ಕಂಪ್ನಿಗಳೇನು ಗೌರ್ಮೆಂಟ್ ಕಂಪ್ನಿಗಳಿರಲಿ ಇಲ್ಲ ಹಳೆ ಕಂಪ್ನಿ ಪ್ರೈವೇಟ್ ಕಂಪನೀಸೇ ಇರಲಿ, ಯಾರು ಸಾವಯವ ಪದ್ಧತಿ ವಿಚಾರದಲ್ಲಿ ಮುಂದೆ ಬರ್ತಾ ಇಲ್ಲ. ಸೊ ಇದಕ್ಕೆ ಪ್ರೈವೇಟ್ ಕಂಪನೀಸ್ ಎಲ್ಲ ಮುಂದೆ ಬಂದು ಈ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಏನಿರುತ್ತಲ್ಲ ಬೈ ಪ್ರಾಡಕ್ಟ್ಸ್ನ ಅದನ್ನು ಮಾಡೋದಕ್ಕೆ ಈ ಪ್ರೈವೇಟ್ ಕಂಪನೀಸ್ ಮುಂದೆ ಬಂದರೆ, ಇವಾಗ ನಮ್ಮ ಪಲ್ಪಿಂಗ್ ಎಕ್ಸ್ಟ್ರಾಕ್ಟ್ ವಿಚಾರ ಇಲ್ಲ ಫ್ರೋಝನ್ ಫ್ರೂಟ್ಸ್ ಅಂತ, ಫ್ರೋಝನ್ ವೆಜಿಟೇಬಲ್ಸ್ ಅಂತ, ಫ್ರೋಝನ್ ಪ್ರಾಡಕ್ಟ್ಸ್ ಅಂತಾನೆ ನಾವು ಮಾಡಿದರೆ ವರ್ಷಾನುಗಟ್ಟಲೆ ಸ್ಟೋರ್ ಮಾಡ್ಕೋಬಹುದು. ಯಾವುದೇ ಥರ ನಮ್ಮ ಎಕನಾಮಿಕ್ ಸ್ಟೇಟಸ್ ಏನೂ ಪ್ರಾಬ್ಲಮ್ ಆಗ್ಲಾರ್ದಂಗೆ ಈ ಫುಡ್ಡಿನ ವಿಚಾರದಲ್ಲಿ ಫುಡ್ಡಿನ ಎಕನಾಮಿಕ್ ಸ್ಟೇಟಸ್ ಯಾವಾಗಲೂ ಸ್ಟೇಬಲ್ ಆಗಿ ಇಟ್ಕೋಬಹುದು ಅಂತ ನಮ್ಮ ಒಂದು ಅನಿಸಿಕೆ ಸರ್. ಅದಕ್ಕೆ ಪ್ರೈವೇಟ್ ಕಂಪನೀಸ್ ಎಲ್ಲ ಮುಂದೆ ಬರಬೇಕು ಅನ್ನೋದು. ಬಹಳಷ್ಟು ನಷ್ಟವನ್ನ ಅನುಭವಿಸುವಂತ ರೈತರಂದ್ರೆ ತೋಟಗಾರಿಕೆ ರೈತರು ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಬಹಳಷ್ಟು ನಷ್ಟ ಆಗುತ್ತೆ ಕೆಲವೊಮ್ಮೆ, ಮಾರುಕಟ್ಟೆ ಧಾರಣೆ ಇರೋದಿಲ್ಲ, ಒಮ್ಮೊಮ್ಮೆ ಪ್ರಕೃತಿ ವಿಕೋಪದಿಂದ ಸಾಕಷ್ಟು ತೊಂದರೆಗಳಾಗಿ ನಷ್ಟ ಅನುಭವಿಸ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ವ್ಯಾಲ್ಯೂ ಎಡಿಷನ್ ಮೌಲ್ಯವರ್ಧನೆ ಹೆಚ್ಚಿನ ರೀತಿಯೊಳಗೆ ಆಗಬೇಕಾಗಿದೆ. ಇವಾಗ ಇನ್ನೊಂದು ಏನಾಗಿದೆ ಸರ್, ಪ್ರತಿಯೊಂದು ವಿಚಾರದಲ್ಲಿ ಎಲ್ಲರೂ IT BT ಅಂತ ಹೇಳ್ತಿರ್ತಾರೆ, ಇಲ್ಲ ITನೇ ಅಂತ ಹೇಳ್ತಾ ಇರ್ತಾರೆ. ಸೊ ಅಂತವ್ರು ಈ ವಿಚಾರನ ಯಾಕೆ ಟೇಕಪ್ ಮಾಡಬಾರ್ದು? ಇಂಥ ಒಂದು ವಿಚಾರಕ್ಕೆ ಬಂದು ಇಂಥ ಕಂಪನೀಸ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ನಮ್ಗೆ ಫುಡ್ ಕೊಡುವಂಥ ಫಾರ್ಮರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಫುಡ್ ಎಲ್ಲ ನಾವು ಇಡೀ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಬೇಕಾದ್ರೆ ಅಷ್ಟು ಪ್ರೊಡಕ್ಷನ್ ಮಾಡೋಷ್ಟು ನಮ್ಮ ಬ್ಯಾಕ್ ಬೋನ್ ಇದ್ದಂಗೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ ಇದೆ. ಸೊ ಇದನ್ನು ಇನ್ನೂ ಜಾಸ್ತಿಯಾಗಿ ಇಂಪ್ರೂವ್ ಮಾಡ್ಬೋದು ಇಂಥ ನಮ್ಮ ಕಂಪನೀಸ್ ಬಂದ್ರೆ ಅಂತ ನಮ್ಮ ಅನಿಸಿಕೆ ಸರ್. ಶರಣಗೌಡ್ರೆ, ತಾವು ಕೊನೆಯದಾಗಿ ಅಧ್ಯಕ್ಷರು ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್, ತಾವು ಬೃಂದಾವನ ಸಾವಯವ ತೋಟಗಾರಿಕೆ ಉತ್ಪಾದಕರ ಕಂಪನಿಯ ಒಂದು ಅಧ್ಯಕ್ಷರಾಗಿ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಕ್ಷಿಪ್ತವಾಗಿ ಹೇಳಿ, ನಿಮ್ಮ ಕನಸು ಏನಿದೆ? ಸಂಕ್ಷಿಪ್ತವಾಗಿ ನಿಮ್ಮ ರೈತ ಉತ್ಪಾದಕ ಕಂಪನಿ ಬೃಂದಾವನ ತೋಟಗಾರಿಕೆ ಸಾವಯವ ಉತ್ಪಾದಕರ ಕಂಪನಿಯ ಕನಸು ಏನಿದೆ ಸಂಕ್ಷಿಪ್ತವಾಗಿ? ಸರ್, ನನ್ನ ಕನಸು ಅಂದರೆ ಈಗ ಯಾವುದೇ ವಿವಿಧ ಬೆಳೆ ಬೆಳಿಬೋದು, ಯಾವುದೇ ಬೆಳೆ ಬೆಳಿ ತಾನೇ ಮಾರ್ಕೊಂಡು ತಾನೇ ಮಾರಾಟ ಮಾಡಲಿಕ್ಕೆ ಸವಲತ್ತು ಬೇಕು. ಸೊ ಆ ಸವಲತ್ತು ಸರ್ಕಾರ ಕೊಟ್ಟೇ ಆದಲ್ಲಿ ಡೆಫಿನೆಟ್ ಹೇಳ್ತೀನಿ ರೈತ ಬಹಳ ಮುಂದೆ ಬರ್ತಾನೆ. ಸೊ ಅದಕ್ಕೆ ನಾವು ಐಟೆಕ್ ಬಂದಿರೋ ಪ್ರಾಜೆಕ್ಟ್ ಏನು ಹಾಕೊಂಡಿದೀವಿ, ನಾವು ಸರ್ಕಾರದಿಂದ ಏನು ಕೇಳ್ತಲ್ಲ, ನಮಗೆ ಸವಲತ್ತು ಕೊಡಿ ಸಾಕಷ್ಟೇ. ನಾವು ಬೆಳೆದಂತ ಮಾಲಿಗೆ ನಾವು ಅದನ್ನ ಮೌಲ್ಯವರ್ಧನೆ ಮಾಡಿಬಿಟ್ಟು ನಂತರ ಸ್ಟೋರೇಜ್ ಮಾಡಿ ನಮ್ದೇ ಆದೊಂದು ಅಂಗಡಿ ಮುಂಗಟ್ಟು ಔಟ್ಲೆಟ್ ಹಾಕೊಂಡು ಪ್ರತಿಯೊಂದು ವಾರ್ಡ್ಗಳಲ್ಲಿ ನಮ್ದೇ ಆದೊಂದು ಅಂಗಡಿಗಳು ಮಾಡಿಕೊಂಡು ಮಾರಾಟ ಮಾಡಿದಲ್ಲಿ ಎಲ್ಲಾ ರೈತರು ಸಮೃದ್ಧಿ ಆಗ್ತಾರೆ ಅಂತ ನಂದು ಇದೊಂದು ಕನಸಿದೆ. ಒಳ್ಳೆಯದು ಶರಣಗೌಡ್ರೆ. ಹಾಗೆ ಆಂಜನೇಯವರೇ, ನಿಮ್ಮ ಬೃಂದಾವನ ಸಾವಯವ ತೋಟಗಾರಿಕೆ ಉತ್ಪಾದಕರ ಕಂಪನಿ, ರೈತ ಉತ್ಪಾದಕ ಕಂಪನಿ ಏನಿದೆ ಉತ್ತಮ ರೀತಿಯಿಂದ ಬೆಳೀಲಿ. ನಮ್ಮ ಸ್ಥಳೀಯವಾದಂಥ ಜಿಲ್ಲಾಡಳಿತ ಇರ್ಬೋದು, ಇಲಾಖೆಗಳಿರ್ಬೋದು, ಜೊತೆಗೆ ಏನು ತಾವು ಹೇಳಿದಾಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆ ಸರ್, ಇಂಥ ಒಂದು ಯೋಜನೆಗಳಿಗೆ ಸಹಾಯವನ್ನು ಒದಗಿಸಲಿಕ್ಕೆ ಮುಂದೆ ಬಂದರೆ ಖಂಡಿತ ರೈತರು ಏನು ನಷ್ಟ ಅನುಭವಿಸ್ತಾ ಇದ್ದಾರೆ ನೇರವಾಗಿ ಕನ್ಸ್ಯೂಮರ್ಸು ಮತ್ತು ಏನು ಪ್ರೊಡ್ಯೂಸರ್ಸ್ ನಡುವೆ ನೇರವಾದಂಥ ಸಂಬಂಧವನ್ನು ಕಲ್ಪಿಸಿ ಉತ್ತಮ ರೀತಿಯಿಂದ ಉತ್ತಮವಾದಂಥ ಗುಣಮಟ್ಟದ ಸಾವಯವ ವಸ್ತುಗಳನ್ನು, ಹಣ್ಣಿರ್ಬೋದು, ತರಕಾರಿಗಳನ್ನಿರ್ಬೋದು, ಇವನ್ನೆಲ್ಲ ಕೊಡಲಿಕ್ಕೆ ಅನುಕೂಲವಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳಿರ್ಬೋದು, ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು ಗಮನ ಹರಿಸಿ ಇಂಥ ಒಂದು ರೈತ ಉತ್ಪಾದಕ ಕಂಪನಿಗಳನ್ನು ಹೆಚ್ಚೆಚ್ಚಾಗಿ ಇನ್ನೂ ಬೆಳಿಬೇಕಾಗಿದೆ. ಈ ನಿಟ್ಟಿನಲ್ಲಿ ನಿಮ್ಮ ಕಂಪ್ನಿ ಸಹ ಉತ್ತಮವಾದಂಥ ಪ್ರಯತ್ನವನ್ನು ಮಾಡಲಿ. ಮುಂದಿನ ದಿನಗಳಲ್ಲಿ ನಿಮ್ಮ ಕಂಪನಿಗೆ ಒಳ್ಳೆಯ ಯಶಸ್ಸನ್ನು ಸಿಗಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಬೃಂದಾವನ ಸಾವಯವ ತೋಟಗಾರಿಕೆ ರೈತ ಉತ್ಪಾದಕ ಕಂಪನಿ ರಾಯಚೂರು ಇದರ ಕಾರ್ಯಚಟುವಟಿಕೆ ಕುರಿತು ಅಧ್ಯಕ್ಷರಾದ ಶ್ರೀ ಕೆ ಶರಣಗೌಡ ಪಾಟೀಲ್ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಂಜನೇಯ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. हर जोखिम से निकल कर फसल आए, सुरक्षित हो जाए, फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है।
अब सूखा पड़े या बाढ़ आ जाए कोई डर नहीं। अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೇಗಿದೆ? ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕಡಲೆಕಾಳು 3,450 ರೂಪಾಯಿ, ಹತ್ತಿ ಹೈಬ್ರಿಡ್ 8,000 ರೂಪಾಯಿಯಿಂದ 10,200 ರೂಪಾಯಿಗಳು, ನೆಲಗಡಲೆ ಶೇಂಗಾ ಗೋಂಗ್ರಿ 4,000ದಿಂದ 5,375 ರೂಪಾಯಿ, ಈರುಳ್ಳಿ 210 ರೂಪಾಯಿಯಿಂದ 1,200 ರೂಪಾಯಿ, ಭತ್ತ ಸೋನಾ ಮಸೂರಿ 1,650 ರೂಪಾಯಿಯಿಂದ 2,601 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 4,350 ರೂಪಾಯಿಯಿಂದ 6,159 ರೂಪಾಯಿ, ತೊಗರಿ ಕೆಂಪು 5,000 ರೂಪಾಯಿಯಿಂದ 6,408 ರೂಪಾಯಿ. ಮಾರುಕಟ್ಟೆ ಲಿಂಗಸ್ಕೂರು ಸಜ್ಜೆ ಇತರೆ 2,630 ರೂಪಾಯಿಯಿಂದ 2,650 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 6,350 ರೂಪಾಯಿಯಿಂದ 6,650 ರೂಪಾಯಿ. ಮಾರುಕಟ್ಟೆ ಸಿಂಧನೂರು ಭತ್ತ ಹಳೆ ಸೋನಾ ಮಸೂರಿ 2,525 ರೂಪಾಯಿಯಿಂದ 2,800 ರೂಪಾಯಿ. ಇದುವರೆಗೆ ಮಾರುಕಟ್ಟೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಇವರುಗಳು ಕಳಿಸಿರುವಂತಹ ಪೇಟೆ ಧಾರಣೆಯನ್ನ ಕೇಳಿದ್ರಿ.